ಎಲ್ಲ ಆತ್ಮಬಂಧುಗಳಿಗೆ ಆತ್ಮಪೂರ್ವಕವಾದ ಪ್ರಣಾಮಗಳು. ಮೊದಲಿಗೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತಹ ಬ್ರಹ್ಮರ್ಷಿ ಪಿತಾಮಹ ಶ್ರೀ ಸುಭಾಷ್ ಪತ್ರಿಜಿಯವರಿಗೆ ಮತ್ತು ಗುರುಮಾತೆ ಸ್ವರ್ಣಮಾಲಾ ಪತ್ರಿ ಅಮ್ಮನವರಿಗೆ ಅನಂತ ಆತ್ಮಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತಾ ಈ ದಿನದ ಈ ಕಾರ್ಯಕ್ರಮವನ್ನ ಮುಂದುವರಿಸೋಣ ಮಾಸ್ಟರ್. ಮಹಾವತಾರ್ ಫೌಂಡೇಶನ್ ಇದರ ಝೂಮ್ ವೇದಿಕೆಯಲ್ಲಿ ನಿರಂತರವಾಗಿ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಅನ್ನುವಂಥದ್ದು ನಡೀತಾ ಬರ್ತಾ ಇದೆ. ಪ್ರಸ್ತುತ ಈ ವೇದಿಕೆಯಲ್ಲಿ ಅನುಭವ ಹಂಚಿಕೆ ಕಾರ್ಯಕ್ರಮ ನಡೀತಾ ಇದ್ದು, ನನ್ನ ಜೀವನದ ಅನುಭವಗಳ ಮುಂದಿನ ವಿಚಾರಗಳನ್ನ ಈಗ ನಿಮ್ ಜೊತೆ ಹಂಚಿಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ತೀನಿ ಮಾಸ್ಟರ್. ಹಿಂದಿನ ಒಂದು ಅವಕಾಶದಲ್ಲಿ ಹಿಮಾಲಯ ಪರ್ವತಗಳ ಕಡೆ ಅಂದ್ರೆ ಬಾಬಾಜಿ ಕೇವ್ಸ್ ಕಡೆಗೆ ದ್ರೋಣಗಿರಿಗೆ ನಾವು ಒಂದು ಟ್ರೆಕಿಂಗ್ ಹೋಗಿದ್ದಂತ ಸಮಯದಲ್ಲಿ ಅಲ್ಲಿ ಸಿದ್ಧಾಶ್ರಮ ಅಂತ ಕರೆಯಲ್ಪಡುವಂತ ಒಂದು ದ್ರೋಣಗಿರಿಯಲ್ಲಿ ಇರ್ತಕ್ಕಂತ ಒಂದು ಆಶ್ರಮಕ್ಕೆ ನಾವೆಲ್ಲರೂ ಕೂಡ ಹೋಗಿದ್ವಿ. ಆ ಹೆಬ್ಬಾಗಿಲು ಮೊಟ್ಟ ಮೊದಲನೇದಾಗಿ ಹೆಬ್ಬಾಗಿಲಿನಿಂದ ಪ್ರವೇಶ ಮಾಡುವಂತ ಅವಕಾಶ ನನಗೆ ಕೊಟ್ರು. ಹೆಜ್ಜೆಯನ್ನ ಇಟ್ಟೆ ಆಶ್ರಮದ ಹೆಬ್ಬಾಗಿಲಲ್ಲಿ ಅಂತ ನಾನು ಹೇಳಿದ್ದೆ. ಅಲ್ಲಿವರೆಗೂ ವಿಚಾರಗಳು ಹೇಳಿದ್ದು. ಅಲ್ಲಿಂದ ಮುಂದಕ್ಕೆ ಇರ್ತಕ್ಕಂಥ ವಿಚಾರಗಳನ್ನ ಗಮನಿಸೋಣ ಮಾಸ್ಟರ್. ಸೊ ಆ ರೀತಿಯಾಗಿ ನಾನು ಒಂದು ಸಿದ್ಧಾಶ್ರಮದ ಹೆಬ್ಬಾಗಿಲ ಬಳಿ ಮೊಟ್ಟ ಮೊದಲನೇದಾಗಿ ಬಂದು ಪ್ರವೇಶ ಮಾಡಿದೆ. ಪ್ರವೇಶ ಮಾಡಿದಾಗ ಅಲ್ಲಿ ಗಂಟೆ ಇತ್ತು. ಘಂಟಾನಾದವನ್ನ ಮಾಡಿದಾಗ ಅದೆಷ್ಟು ಹಿತಕರವಾಗಿರ್ತಕ್ಕಂಥ ಅನುಭೂತಿ ಅಂತೀರಿ. ಆ ರೀತಿಯಾಗಿ ಆ ಅನುಭೂತಿಯಿಂದ ಒಳಗಡೆಗೆ ಹೋದೆ. ಆ ಪ್ರಾಂಗಣ, ಆಶ್ರಮದ ಪ್ರಾಂಗಣ ಬಹಳ ಬಹಳ ಸುಂದರವಾಗಿರ್ತಕ್ಕಂಥದ್ದು. ಆ ಪ್ರಕೃತಿನೇ ಅಲ್ಲಿ ಸುಂದರ. ಆ ಒಂದು ಶಕ್ತಿಯಲ್ಲಿರ್ತಕ್ಕಂಥ ಒಂದು ಪ್ರಾಂಗಣ ಮತ್ತಷ್ಟು ಅದ್ಭುತ. ನನ್ಗೆ ಅಲ್ಲಿ ಬೆಳಗ್ಗೆಯಿಂದ ಒಂದೇ ಸಮನೆ ಪ್ರಯಾಣ ಮಾಡಿ ಬಂದಿದ್ದು. ನನಗೆ ಫ್ರೆಶ್ ಅಪ್ ಆಗ್ಬೇಕು ಅಂತ ಅನ್ನಿಸ್ತಾ ಇತ್ತು. ಫ್ರೆಶ್ ಅಪ್ ಆಗೋಕ್ಕೂ ಮೊದಲು ಎಷ್ಟು ಕೆಟ್ಟ ಕುತೂಹಲ ನನಗೆ ಅಂತಂದ್ರೆ, ಅಲ್ಲಿರ್ತಕ್ಕಂಥದ್ದು ಎಲ್ಲೆಲ್ಲಿ ಏನೇನಿದೆ, ಯಾವ್ಯಾವ್ದು ಏನೇನು ತಿಳ್ಕೊಬೇಕು ಅನ್ನುವಂಥದ್ದು. ಸೊ ಇದೆಲ್ಲ ಫಸ್ಟ್ ತಿಳ್ಕೊಂಡ್ಬಿಟ್ಟು ಆಮೇಲಿಂದ ಫ್ರೆಶ್ ಅಪ್ ಆಗ್ಬಿಟ್ಟು ಮತ್ತೆ ಧ್ಯಾನ ಕೂತ್ಕೊಳ್ಳೋಣ ಅನ್ನುವಂಥ ಒಂದು ಆಲೋಚನೆಯಿಂದ ಎಲ್ಲ ಒಂದ್ ಕಡೆಯಿಂದ ನೋಡ್ಕೊಂಡು ಬಂದೆ ಮಾಸ್ಟರ್. ಒಂದು ಪ್ಲೇಸ್ಗೆ ಬಂದೆ. ಅಲ್ಲಿ ಚಿಕ್ಕದಾಗಿರುತ್ತೆ. ನಾವು ಎಕ್ಸ್ಪೆಕ್ಟ್ ಮಾಡೋ ತರ ದೊಡ್ಡದಾಗಿ ಏನೇನೋ ವಿಶೇಷವಾಗಿರುವಂತ ಬಿಲ್ಡಿಂಗ್ಗಳು ಅಲ್ಲವೇ ಅಲ್ಲ. ಚಿಕ್ಕ ಗುಡ್ಸಲ್ ತರ ಶೀಟ್ ಹಾಕಿರ್ತಾರೆ. ತುಂಬಾ ಹಳೇ ಅದು ಕಣ್ಣಂಗ್ ಕಾಣುತ್ತೆ. ಆದ್ರೆ ಅಲ್ಲಿರ್ತಕ್ಕಂಥ ಶಕ್ತಿ ಅಂತ ಅದ್ಭುತ, ವಿಶೇಷ. ಅದನ್ನ ಡೋರ್ ಓಪನ್ ಮಾಡಿ ಒಳಗಡೆ ಹೋದೆ. ಒಂದು ಚಿಕ್ಕ ಜಗಲಿ ತರ ಇದೆ. ಅಲ್ಲೆಲ್ಲ ತ್ರಿಶೂಲ, ಒಂದಷ್ಟು ಫೋಟೋಗಳು, ಕೆಲವೆಲ್ಲ ಏನೇನೋ ಪೂಜಾ ಸಾಮಗ್ರಿಗಳು ಎಲ್ಲ ಇಟ್ಟಿದ್ದಾರೆ. ಆ ಒಂದು ಚಿಕ್ಕ ರೂಮ್ ಮಧ್ಯದಲ್ಲಿ ದುನಿ ಅಂದ್ರೆ ಏನೋ ಅಗ್ನಿಹೋತ್ರ ಮಾಡುವಂಥದ್ದು ಅಗ್ನಿ ಕುಂಡ ಇದೆ. ಸರಿ ಅಂತಂದ್ಬಿಟ್ಟು ಒಳಗಡೆಗೆ ಹೆಜ್ಜೆ ಇಟ್ಟೆ ಮಾಸ್ಟರ್ಸ್. ಅಷ್ಟೇ. ನಾನು ಒಳಗಡೆಗೆ ಹೆಜ್ಜೆ ಇಟ್ಟ ತಕ್ಷಣ ಹೆಂಗೆ ಆಗೋಯ್ತು ಅಂದ್ರೆ, ಸಡನ್ ಆಗಿ ಕಣ್ಣು ಮುಚ್ಚೋಗ್ತಾ ಇದೆ. ಕಣ್ಣು ಮುಚ್ಕೊಂಡು ಹೋಗ್ತಾ ಇದ್ದಾಗ ನನಗೆ ಕೂತ್ಕೊಳ್ಳೋಂಗಾಯ್ತು. ಜಸ್ಟ್ ಹೋಗ್ಲಿ ಬಿಡು, ಹಂಗ್ ಕೂತ್ಕೊಂಡು ಎದ್ದೋಳೋಣ ಅಂತ ಕೂತ್ಕೊಂಡ್ರೆ ಅಷ್ಟೇ ಮಾಸ್ಟರ್. ಮತ್ತಿನ್ ಕದಲಕ್ಕಾಗ್ಲಿಲ್ಲ. ಲಾಕ್ ಮಾಡ್ಬಿಟ್ರು ನನ್ನ. ಲಾಕ್ ಆಗ್ಬಿಟ್ಟಿದೀನಿ. ವಾಶ್ರೂಮ್ಗೆ ಹೋಗ್ಬೇಕು, ಫ್ರೆಶ್ ಅಪ್ ಆಗ್ಬೇಕು, ಇದೆಲ್ಲ ಮನ್ಸಲ್ಲಿದೆ. ಆದ್ರೂ ಕೂಡ ಕದಲಕ್ ಕೊಡ್ತಾ ಇಲ್ಲ. ಎಲ್ಲ ಕೂಡ ಸ್ಟಾಪ್ ಆಗ್ಬಿಟ್ಟು ಅಷ್ಟೇ. ಆ ಸಮಯದಲ್ಲಿ ಆ ಒಂದು ಎಲ್ಲಾರು ಬರೋ ಅಷ್ಟೊತ್ತಿಗೆ ನನ್ನ ಸ್ಥಿತಿ ಹೆಂಗ್ ತಯಾರಾಗಿತ್ತು ಅಂದ್ರೆ, ಕೈ, ಕಾಲು, ಶರೀರ ಇದ್ಯಾವುದು ನನ್ನ ಕಂಟ್ರೋಲ್ ಅಲ್ಲಿ ಇರ್ಲಿಲ್ಲ. ಎಲ್ಲ ಕೂಡ ವಿಚಿತ್ರವಾಗಿ ಹೆಂಗೆಲ್ಲ ಪ್ರೋಸೆಸ್ ನಡೀತಾ ಇದೆ. ಎಷ್ಟೊಂದು ವಿಚಾರಗಳು ಹಿಂದಿನ ಜನ್ಮದ ಕೆಲವೆಲ್ಲ ನನಗೆ ತಿಳಿಸ್ತಾ ಇದ್ದಾರೆ. ಮತ್ ನನ್ನಲ್ಲಿ ಇರ್ತಕ್ಕಂಥ ತೀವ್ರವಾದ ಪ್ರಶ್ನೆಗಳಿಗೆ, ಸಂದೇಹಗಳಿಗೆ ಹೇಗೆ ಉತ್ತರಗಳನ್ನ ಕೊಡ್ತಾ ಇದ್ದಾರೆ ಅನ್ನೋದು ಬಾಯಲ್ಲಿ ಹೇಳಕ್ ಸಾಧ್ಯ ಆಗ್ತಾ ಇಲ್ಲ. ಆ ಸಮಯದಲ್ಲಿ ಅಲ್ಲಿ ನನ್ನ ಜೊತೆ ಇದ್ದಂತ ಬೇರೆ ಸಾಧಕರು ಬಂದಿದ್ರಲ್ವಾ, ಅವರು ನನ್ನನ್ನ ಗಮನಿಸ್ಕೊಂಡು ಹೇಳಿರ್ತಕ್ಕಂಥದ್ದು, ನೀನ್ ಆಲ್ಮೋಸ್ಟ್ ಹಾವು ಆಡ್ತಾ ಇರೋಂಗ್ ಆಡ್ತಾ ಇದ್ದೆ. ನೀನು ಯಾರು ಮಾತಾಡ್ಸಕ್ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಹೆದರಿಕೆ ಆಗಿ ಎಲ್ರು ಪಕ್ಕಕ್ಕೆ ಬಂದ್ಬಿಡ್ಬೇಕು, ಹಂಗ ಆಡ್ತಾ ಇದ್ದೆ ನೀನು ಅಂತ ಹೇಳಿದ್ರು. ಅದು ಇರಬಹುದು ಅನ್ನೋದು ನನಗೂ ಕೂಡ ಅನ್ಸಿತ್ತು ಮಾಸ್ಟರ್. ಯಾಕೆ ಅಂತಂದ್ರೆ, ನಾನು ನಿಮ್ಗೊಂದು ವಿಚಾರ ಹೇಳಿದ್ದೆ. ರಾಣಿಕೇತ್ ಅನ್ನುವಂಥದ್ದು ಒಂದು ಸ್ಥಳದಲ್ಲಿ ಬೋಲೆ ಬಾಬಾ ಆಶ್ರಮ ಇತ್ತು. ಆ ಒಂದು ರಾಣಿಕೇತಲ್ಲಿ ಆಶ್ರಮದಲ್ಲಿ ನಾವು ಹೋಗಿದಾಗ ನನಗೆ ಹಾವು ಈ ತರ ಮೇಲಕ್ಕೆ ಹತ್ತದಂತ ಅನುಭವ ಆಗಿತ್ತು ಅಂತ ಹೇಳಿದ್ನಲ್ಲ. ಆ ಅನುಭವ ಆದ್ಮೇಲೆ ಅಲ್ಲಿಂದ ನೆಕ್ಸ್ಟ್ ಡೇ ನಾವು ಕಾಸರ್ಮಾತಾ ಅಂತ, ಇಡೀ ಭೂಮಿಯಲ್ಲಿ ಅತ್ಯಂತ ಎನರ್ಜೆಟಿಕ್ ಆಗಿರ್ತಕ್ಕಂಥ ಪ್ರದೇಶಗಳಲ್ಲಿ ಅದು ಕೂಡ ಒಂದು, ಅದನ್ನ ನಾಸಾ ಗುರ್ತಿರ್ತಕ್ಕಂಥ ಪ್ಲೇಸ್ ಅದು. ಆ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ವಿ. ಬಸ್ಸಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವತ್ತು ಹಾಗೇನೆ ವಿಚಿತ್ರವಾಗಿರ್ತಕ್ಕಂಥ ಸ್ಥಿತಿ ಉಂಟಾಗ್ತಾ ಇದೆ. ಅದಕ್ ಮೊದ್ಲೇ ಅವತ್ತು ನನ್ಗೆ ಆ ರೀತಿಯಾಗಿರ್ತಕ್ಕಂಥ ಸ್ಥಿತಿ ಉಂಟಾಗಿರ್ಲಿಲ್ಲ. ಬಸ್ಸಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅಂತ ವಿಚಿತ್ರವಾದ ಸ್ಥಿತಿ ಉಂಟಾಯ್ತು. ಮತ್ತೆ ಅಲ್ಲೆಲ್ಲ ಧ್ಯಾನ ಮಾಡ್ಕೊಂಡಿದೀವಿ, ಓಡಾಡಿದೀವಿ, ಎಲ್ಲ ಆಗಿದೆ.
ಅಲ್ಲಿ ವಾಶ್ರೂಮ್ ಹತ್ರ ಒಂದು ಹೊರಗಡೆ ಕನ್ನಡಿ ಇತ್ತು. ಸೊ ನಾನಲ್ಲಿ ಆ, ಕನ್ನಡಿಯಲ್ಲಿ ಅನಿರೀಕ್ಷಿತವಾಗಿ ನನ್ನ ಮುಖನ ನಾನು ನೋಡ್ಕೊಂಡೆ. ನೋಡ್ಕೊಂಡಾಗ ಪ್ರಕಾಶಮಾನವಾಗಿರ್ತಕ್ಕಂಥ ಸೂರ್ಯನ ಬೆಳಕು ಸುತ್ತಲೂ ಇತ್ತು, ಬಟ್ ಆ ಒಂದು ಪ್ರದೇಶದಲ್ಲಿ ಮಾತ್ರ ನೆರಳಿತ್ತು. ಆ ಒಂದು ಆ ಒಂದು ನೆರೆ ಬೆಳಕು ಇದ್ದಂತ ಆ ಒಂದು ಇದರಲ್ಲಿ ಕನ್ನಡಿಯಲ್ಲಿ ನನ್ನ ಮುಖ ನೋಡ್ಕೊಂಡಾಗ ನನ್ನ ಕಣ್ಣುಗಳು ಆಲ್ಮೋಸ್ಟ್ ಹಾವಿನ ಕಣ್ಣುಗಳ ಹಾಗೆ ಬದಲಾಗಿತ್ತು ಮತ್ತೆ ಅದರ ಬಣ್ಣ. ಈ ರೀತಿಯಾಗಿರ್ತಕ್ಕಂಥ ಅನುಭವ ಆಯ್ತು. ಇದನ್ನ ತುಂಬಾ ಜನ ನೋಟಿಸ್ ಕೂಡ ಮಾಡಿದ್ರು. ಯಾಕೆ ನಿಮ್ ಕಣ್ಣು ಹೀಗಿದೆ ಅಂತ ಎಲ್ಲರೂ ಕೇಳಿರುವಂತದ್ದು ಇತ್ತು. ಇನ್ನು ಅಲ್ಲಿ ಸಿದ್ಧಾಶ್ರಮಕ್ಕೆ ಹೋದಾಗ ಸೇಮ್ ಅಂತದ್ದೇ ಚೇಷ್ಟೆಗಳು ಅಲ್ಲಿ ಈ ಶರೀರದಿಂದ ಹೊರಹೊಮ್ತಾ ಇತ್ತು ಅನ್ನುವಂಥದ್ದು ಬೇರೆಯವ್ರು ಹೇಳಿದಾಗ, ಓಹೋ ಈ ರೀತಿ ಕೂಡ ಆಗತ್ತಾ ಅಂತ ನನಗೆ ಅನ್ಸಿದ್ದು ಅಷ್ಟೆ. ಸೊ ಆ ರೀತಿಯಾಗಿ ಆ ಒಂದು ಸಿದ್ಧಾಶ್ರಮದಲ್ಲಿ ಅದ್ಭುತವಾದಂತ ಆ ಒಂದು ಅನುಭವವನ್ನ ನಾನು ಪಡ್ಕೊಂಡಿರ್ತಕ್ಕಂಥದ್ದು. ನನಗೊಬ್ಳಿಗೆ ಅಷ್ಟೇ ಅಲ್ಲ ಮಾಸ್ಟರ್, ಅಲ್ಲಿ ಇನ್ನೊಬ್ರು ನಾಗರತ್ನ ಮೇಡಮ್ ಅಂತ ಹೇಳಿದ್ನಲ್ಲ, ನಮ್ ಗೌರಿಬಿದ್ನೂರ್ನವರು, ಅವರು ಆ ಒಂದು ನಾನಿದ್ದಂತ ಒಂದು ಚಿಕ್ಕ ರೂಮಲ್ಲಿ ಜಾಗ ಇಲ್ಲದೆ ಇದ್ದಾಗ ಅವರು ಹೊರಗಡೆ ಬಂದ್ಬಿಟ್ಟು ಅಲ್ಲೊಂದು ಜಗಲಿ ಇದ್ರೆ ಜಗಲಿ ಮೇಲೆ ಕೂತ್ಕೊಂಡಿದ್ದಾರೆ. ಅಲ್ಲಿ ಹುಲಿಗಳು ನೈಟಲ್ಲಿ ಓಡಾಡುತ್ತೆ, ನೀವ್ ಹೆಂಗಂದಂಗೆ ಹೊರಗಡೆ ಬರ್ಬೇಡ್ರಿ ಅಂತ ಆಶ್ರಮದವರು ಹೇಳಿದ್ರು. ಆದ್ರೂ ಕೂಡ ಹೆದರ್ಕೊಳ್ಳೋರು ಯಾರು ಮಾಸ್ಟರ್ಸ್? ಪಿರಮಿಡ್ ಮಾಸ್ಟರ್ಸ್ಗೆ ಹೆದರಿಕೆ ಅನ್ನೋದಿರುತ್ತಾ? ಅಂಥದ್ಯಾವ್ದು ತಲೆಯಲ್ಲೇ ಇರೋಂಗಿಲ್ಲ. ಇದ್ರು ಏನಾದ್ರೂ ಬಂದ್ರು ಕೂಡ ಅವು ಹಾಯ್ ಹಲೋ ಬಾಯ್ ಅಂತ ಹೇಳ್ಬಿಟ್ಟು ಹೊರಟೋಗ್ಬೇಕು ಅಷ್ಟೇ. ಆ ರೇಂಜಲ್ಲಿ ಇರುತ್ತೆ ಎಲ್ಲರಿಗೂ ಆತ್ಮಶಕ್ತಿ ಎನ್ನುವಂಥದ್ದು. ಅವ್ರು ನಾಗರತ್ನ ಮೇಡಮ್ ಹೊರಗಡೆ ಕೂತ್ಕೊಂಡಿದ್ದಾಗ ಅವ್ರಿಗೊಂದು ಅನುಭವ ಆಯ್ತಂತೆ. ಮೇಡಮ್ ನನ್ನ ಭೌತಿಕ ಶರೀರ ಗಾಳಿಯಲ್ಲಿ ತೇಲೋಂಗಾಯ್ತು ಮೇಡಮ್ ಅಂತ ಹೇಳಿದ್ರು. ಅವ್ರ ಭೌತಿಕ ಶರೀರ ಭೂಮಿಯಿಂದ ಒಂದಡಿ ಮೇಲೆ ಕೆದ್ದಿತ್ತಂತೆ ಮೇಡಮ್. ಅಂತ ವಿಶೇಷವಾಗಿರ್ತಕ್ಕಂಥ ಅನುಭವ ಅವ್ರಿಗೂ ಕೂಡ ಆಗಿರ್ತಕ್ಕಂಥದ್ದು. ಮತ್ತೆ ಇನ್ನು ಆಶ್ರಮಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದೆರಡು ವಿಚಾರ ಹಂಚ್ಕೊಳ್ತೀನಿ ಮಾಸ್ಟರ್. ಅಲ್ಲಿ ಪೂಜಾ ಮಾತಾಜಿ, ಅವರ ಪತಿ ಮತ್ತೆ ಅವರ ಮಕ್ಕಳು ಇಷ್ಟು ಜನ ಇದ್ದಿದ್ದು. ಪೂಜಾ ಮಾತಾಜಿ ಅವರ ಪತಿ ಶರೀರವನ್ನ ಬಿಟ್ಟ ನಂತರ ಆಕೆ ಮತ್ತೆ ಆಕೆ ಮಕ್ಕಳು ಮಾತ್ರ ಅಲ್ಲಿ ಇದ್ದಂಥದ್ದು. ಎಷ್ಟು ಆ 7 ಬೆಟ್ಟಗಳನ್ನ ದಾಟ್ಕೊಂಡು ಹೋದ್ಮೇಲೆ ಇದ್ದಂತ ಆಶ್ರಮದ ಹತ್ರ ಅದೊಂದೇ ಕುಟುಂಬ ಇದ್ದಿದ್ದು. ಆದ್ರೆ ಮಕ್ಕಳು ದೊಡ್ಡವರಾಗಿ ವಿದ್ಯಾಭ್ಯಾಸದ ಸಲುವಾಗಿ ಅವರು ಮುಂದಕ್ಕೆ ಪ್ರಯಾಣ ಮಾಡ್ಬೇಕಾಗಿದ್ರಿಂದ ಅಲ್ಲಿಂದ ಮುಂದಕ್ಕೆ ಒಂದು ಹಳ್ಳಿ ಇರುತ್ತೆ. ಆ ಪರ್ವತಗಳನ್ನ ಹತ್ತುವಂತ ಪ್ರಯಾಣ ಪ್ರಾರಂಭ ಆಗೋ ಹತ್ರ ಒಂದು ಹಳ್ಳಿ ಸಿಗುತ್ತೆ ಅಂತ ಹೇಳಿದ್ನಲ್ಲ. ಸೊ ಆ ಹಳ್ಳಿಯಲ್ಲಿ ಆ ಆ ಮಕ್ಕಳನ್ನ ಇರಿಸಿ ಓದೋದಕ್ಕೆ ವ್ಯವಸ್ಥೆ ಮಾಡಿದ್ದು ಆ ತಾಯಿ. ಆಗಿದ್ದಂತ ಒಂದು ಪರಿಸ್ಥಿತಿಯಲ್ಲಿ ಆಕೆ ಒಬ್ಬಳೇನೆ ಆ 7 ಪರ್ವತ ದಾಟದ್ಮೇಲೆ ಸಿಗುವಂತ ಆಶ್ರಮದಲ್ಲಿ ಪೂಜಾ ಮಾತಾಜಿಯವರು ಒಬ್ರೇನೆ ಇರ್ತಾ ಇದ್ದಿದ್ದು. ಆಕೆ ಒಬ್ರೇ ಇರ್ತಾ ಅಲ್ಲಿ ಚಿಕ್ಕದಾಗಿ ಒಂದು ಹೊಲ ಇರುತ್ತೆ. ಅಂದ್ರೇನು ಗಜ್ಜರಿ ಅಂದ್ರೇನು ಕ್ಯಾರೆಟ್ ಬೆಳೆಯುವಂತದ್ದೊಂದು ವ್ಯವಸ್ಥೆ ಮಾಡ್ಕೊಂಡು, ನೀರಿಗೆ ಅದೆಷ್ಟು ಎಲ್ಲಿಂದ ಕನೆಕ್ಷನ್ ತಗೊಂಡಿದಾರೋ ಗೊತ್ತಿಲ್ಲ, ಅಂತೂ ಇಂತೂ ಸಾಹಸ ಮಾಡಿ ನೀರಿಗೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಒಂದೆರಡು ದನ ಕರು ಇದೆ, ಒಂದೆರಡು ನಾಯಿಗಳಿದೆ, ಇಷ್ಟೇ ಮಾಸ್ಟರ್ಸ್ ಅಲ್ಲಿ. ಅಂತ ಒಂದು ವಾತಾವರಣ ಅಲ್ಲಿ ಇರ್ಬೇಕಾದ್ರೆ ಆಕೆ ಒಂದು ಅನುಭವ ಹೇಳಿದ್ರು. ಒಂದ್ ಸಂದರ್ಭದಲ್ಲಿ ಒಂದು ಕರು, ಹಸುವಿಂದು ಕರು ಹೊರಗಡೆ ಇದೆ ಇರ್ಬೇಕಾದ್ರೆ ನಾಯಿ ಜೋರಾಗಿ ಬೊಗಳಕ್ ಶುರು ಮಾಡ್ತಂತೆ. ಸರಿ ಅಂತಂದ್ಬಿಟ್ಟು ಯಾಕೆ ಈ ನಾಯಿ ಹಿಂಗ್ ಬೊಗಳ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ಆಕೆ ಮನೆ ಒಳಗಡೆ ರೊಟ್ಟಿ ತಟ್ತಾ ಇರೋರು ಹೊರಗಡೆ ಬಂದ್ ನೋಡಿದ್ರೆ ಹುಲಿ ಬಂದಿದ್ಯಂತೆ. ಆ ಹುಲಿ ಆ ಕರುನ ಹಿಡ್ಕೊಳಕ್ ಹೋದ್ರೆ ಈ ನಾಯಿ ಬೊಗಳ್ತಾ ಇರೋದಕ್ಕೆ ಅದಕ್ಕೆ ಕೋಪ ಬಂದು ನಾಯಿನ ಹಿಡ್ಕೊಂಡಿದ್ಯಂತೆ. ನಾಯಿನ ಹಿಡ್ಕೊಂಡ್ರೆ ಅದನ್ನ ನೋಡದಂತ ಪೂಜೆ ಮಾತಾಜಿಯವ್ರು ಏನ್ ಮಾಡಿರ್ಬೋದು ಹೇಳ್ರಿ? ಹೆದರ್ಕೊಂಡು ಹೋಗಿ ಬಾಗ್ಲ ಹಾಕೊಂಡಿರ್ಬೇಕು, ಸಾಮಾನ್ಯವಾಗಿ ಎಲ್ಲರೂ ಮಾಡುವಂತ ಕೆಲಸ ಅದು. ಆದ್ರೆ ಆಕೆ ಮನೆಗೆ ಒಳಗಡೆ ಹೋಗಿ ಒಂದು ಕೋಲ್ ತಗೊಂಬಂದು ಆ ಹುಲಿನ ನಾಯಿನ ಹೊಡೆದು ಓಡಿಸಲ್ವ ನಾವು, ಆ ರೀತಿಯಾಗಿ ಓಡಿಸಿದಾರಂತೆ. ಚಲ್ 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 ಅಂತಂದ್ರೆ ಆ ಹುಲಿ ಓಡೋಯ್ತಂತೆ. ಈ ರೀತಿಯಾಗಿರ್ತಕ್ಕಂಥ ಅನುಭವ ಆಕೆ ನಮ್ ಜೊತೆ ಹಂಚಿಕೊಂಡಿದ್ದು. ಎಷ್ಟು ನಿರ್ಭಯಸ್ಥರಾಗಿ, ಎಷ್ಟು ಆನಂದವಾಗಿ, ಎಷ್ಟು ಸ್ವಚ್ಛಂದವಾಗಿ ಅವರಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅಂದ್ರೆ ಆ ಅನುಭೂತಿ ಪದಗಳಲ್ಲಿ ಹೇಳೋದಿಕ್ಕೆ ಸಾಧ್ಯ ಇಲ್ಲ ಮಾಸ್ಟರ್. ನನ್ನ ಮನಸ್ಸಿನಲ್ಲಿ ಆವತ್ತಿನಿಂದ ಇವತ್ತಿನವರೆಗೂ ಒಂದು ಆಸೆ ಉಳ್ಕೊಂಡಿದೆ, ಅಲ್ಲಿ ಒಂದಷ್ಟು ದಿನಗಳು ಉಳ್ಕೊಂಡು ಸಾಧನೆ ಮಾಡ್ಬೇಕು ಅನ್ನುವಂತ. ಇದು ತುಂಬಾ ಮನಸ್ಸಿನಲ್ಲಿದೆ. ಯಾವಾಗ ಸಾಕಾರ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಮಾಸ್ಟರ್. ಐ ಆಮ್ ವಿಟ್ನೆಸಿಂಗ್ ಅಷ್ಟೇ. ಸೊ ಈ ರೀತಿಯಾಗಿರ್ತಕ್ಕಂಥದ್ದು ಆ ಒಂದು ಸಿದ್ಧಾಶ್ರಮದಲ್ಲಿ ಪಡ್ಕೊಂಡಂತ ಅನುಭವಗಳು. ಹೀಗೆ ಆ ಒಂದು ಆಶ್ರಮದಲ್ಲಿ ಪಡ್ಕೊಂಡು ಬಂದ ನಂತರ ಮತ್ತೆ ಮನೆಗೆ ಬಂದ ಮೇಲೆ ಬಾಬಾಜಿಯವರ ಜೊತೆ ಆ ಒಂದು ಸಂಪರ್ಕ ತೀವ್ರವಾದ ರೀತಿಯಲ್ಲಿ ನನಗೆ ಸಿಗ್ತಾ ಬಂದಿದ್ದು, ಅದು ತೀವ್ರತೆಯನ್ನ ಪಡ್ಕೊಂಡಿತ್ತು ಮಾಸ್ಟರ್ಸ್. ನಾನು ಅಲ್ಲಿಂದ ಬಂದ ಮೇಲೆ ಎನಿ ಟೈಮ್ ಒಂದ್ ಸಂದರ್ಭದಲ್ಲಿ ನಾನು ಮಹಾವತಾರ್ ಫೌಂಡೇಶನ್ ನ ಕಾರ್ಯಕ್ರಮಕ್ಕೆ ಬಂದಾಗ್ಲೂ ಕೂಡ ನಾನು ಈ ವಿಚಾರ
ಹಂಚ್ಕೊಂಡಿದ್ದೆ. ಯಾರು ಕೇಳಿಸ್ಕೊಂಡಿದ್ದೀರೋ ಇಲ್ವೋ ಗೊತ್ತಿಲ್ಲ. ನನಗೆ ಕ್ರಿಯಾಯೋಗ 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 ಅನ್ನುವಂಥದ್ದು ರಿಪೀಟೆಡ್ ಆಗಿ ನನಗೆ ಮೆಸೇಜ್ ಕೊಡ್ತಾ ಇದ್ದಾರೆ. ನಾನು ಅದನ್ನ ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ ಮಾಸ್ಟರ್ಸ್. ಈ ಕ್ರಿಯಾಯೋಗ ಅನ್ನುವಂಥದ್ದು ಪದೇ 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 ಬರ್ತಾ ಇದ್ದಾಗ, ಅದಕ್ಕೆ ಸಂಬಂಧಪಟ್ಟಂತ ವಿಚಾರಗಳು ನನಗೆ ಬರ್ತಾ ಇದ್ದಾಗ, ಯಾಕೆ ಈ ತರ ಮಾಡ್ತಾ ಇದ್ದೀರಿ, ಪದೇ ಪದೇ ಕ್ರಿಯಾಯೋಗದ ಬಗ್ಗೆ ಯಾಕೆ ಹೇಳ್ತಾ ಇದ್ದೀರಿ, ಆಲ್ರೆಡಿ ಇವಾಗ ನಂಗೆ ಧ್ಯಾನ ಮಾರ್ಗ ಸಿಕ್ಕಿದೆ, ಆನಂದವಾಗಿದ್ದೀನಲ್ವಾ ಅದ್ರಲ್ಲಿ ಅಂತಂದಾಗ ಮತ್ತೆ ಮತ್ತೆ ಅದು ಬರ್ತಾನೆ ಇದ್ದಾಗ ನಾನು ಬಾಬಾಜಿ ಅವ್ರನ್ನ ಕೇಳಿದೆ, ಬಾಬಾಜಿ ನಾನು ಏನಾದ್ರೂ ಕ್ರಿಯಾಯೋಗ ದೀಕ್ಷೆ ತಗೋಬೇಕು ಅನ್ನೋದಕ್ಕೋಸ್ಕರ ಸಂದೇಶವನ್ನ ಈ ರೀತಿಯಾಗಿ ಕೊಡ್ತಾ ಇದ್ದೀರಾ ಅಂತಂದ್ರೆ, ಎಸ್ ಅನ್ನೋಂತ ರೀತಿಯಲ್ಲಿ ನನಗೆ ಅಲ್ಲಿ ಸೂಚನೆ ಸಿಕ್ಕಿತ್ತು. ಆಗ ನಾನು ಬಾಬಾಜಿ ಅವ್ರಿಗೆ ಕೇಳಿದೆ, ಮಾಸ್ಟರ್ಸ್ ಏನ್ ಹೇಳ್ದೆ ಗೊತ್ತಾ, ಬಾಬಾಜಿ ನಾನೀಗಾಗ್ಲೇನೆ ಯಾವ ಪರಿಸ್ಥಿತಿಯಲ್ಲಿ ಇದ್ದೀನಿ ಅನ್ನೋದು ನಿಮಗ್ ಗೊತ್ತು. ಕ್ರಿಯಾಯೋಗ ದೀಕ್ಷೆ ತಗೊಳಕ್ಕೆ ಅಂತ ನಾನು ಯಾವುದೇ ಗುರುಗಳನ್ನ ಹುಡ್ಕೊಂಡು ಹೋಗುವಂತ ಸ್ಥಿತಿ ನನಗಿಲ್ಲ. ಬೇರೆ ಊರುಗಳಿಗೆ ಹುಡ್ಕೊಂಡು ಹೋಗುವಂತ ಸ್ಥಿತಿ ಅಸಲಿಗೆ ಇಲ್ಲ. ನನಗದೇನು ಕ್ರಿಯಾಯೋಗದ ದೀಕ್ಷೆ ಇದೆ ಅದನ್ನ ನೀವೇ ನನಗೆ ಕೊಡಿ. ನಾನು ಬೇರೆ ಯಾರನ್ನೂ ಎಲ್ಲೂ ಹುಡ್ಕೊಂಡು ಹೋಗಲ್ಲ, ನಾನು ನೀವೇ ಕೊಡಿ. ನೀವು ಕೊಡ್ರಿ, ನಾನು ತಗೊಳ್ತೀನಿ. ಇಲ್ಲ ನಾನು ಹುಡ್ಕೊಂಡು ಹೋಗ್ಬೇಕು ಅಂದ್ರೆ ನಾನು ಹೋಗಲ್ಲ. ಈ ರೀತಿಯಾಗಿ ನಾನು ಮಂಡಗ್ ಬಿದ್ದು ನಾನು ಮಾತಾಡಿದೆ ಮಾಸ್ಟರ್ ಬಾಬಾಜಿಯವರು. ಆ ರೀತಿಯಾಗಿ ಮಾತಾಡಿದಾಗ ಮಾಸ್ಟರ್ಸ್ ಒಂದು ಫೈನ್ ಡೇ ಬಂದೇ ಬಿಡ್ತು. ಶನಿವಾರ ಅವತ್ತು ಸ್ಕೂಲಿಂದ ಮನೆಗೆ ಬಂದಿದ್ದೀನಿ. ಅಡುಗೆ ಮಾಡಬೇಕು. ಸೊಪ್ಪು ಕ್ಲೀನ್ ಮಾಡ್ತಾ ಇದ್ದೀನಿ. ಮನೆ ಬಾಗಿಲು ತೆಗೆದು ಸೊಪ್ಪು ಕ್ಲೀನ್ ಮಾಡ್ತಾ ಇದ್ದೀನಿ. ಏನೇ ಕೆಲಸ ಮಾಡ್ತಾ ಇದ್ರು ಕೂಡ ನಾನು ಯೂಟ್ಯೂಬಲ್ಲಿ ಯಾವುದಾದ್ರೂ ಒಂದು ವಿಡಿಯೋ ಹಾಕೊಂಡು ಕೇಳಿಸ್ಕೊಳ್ತಾ ನಾನು ಒಂದು ಕೆಲಸ ಮಾಡುವಂಥದ್ದು ನನಗೆ ಅಭ್ಯಾಸ. ಒಂದೊಂದು ನಿಮಿಷವನ್ನು ಕೂಡ ನಾನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳುವಂತ ಒಂದು ಪ್ರಯತ್ನ ಇರುತ್ತೆ. ಸೊ ಒಂದು ವಿಡಿಯೋ ಹುಡುಕ್ದೆ. ಸಡನ್ ಆಗಿ ಒಂದು ವಿಡಿಯೋ ಆದಷ್ಟಕ್ಕೆ ಅದೇ ಪ್ಲೇ ಆಯ್ತು. ಆ ವಿಡಿಯೋ ಪ್ಲೇ ಆದಾಗ ಆ ವಿಡಿಯೋದ್ರ ಮುಖಾಂತರ ಕ್ರಿಯಾಯೋಗದ ಇನಿಸಿಯೇಷನ್ಸ್ ಕೊಡುವಂಥದ್ದೊಂದು ವಿಡಿಯೋ ಅದು ಡಿಸ್ಪ್ಲೇ ಆಯ್ತು. ಆ ರೀತಿಯಾಗಿ ಅದು ಡಿಸ್ಪ್ಲೇ ಆದಾಗ ಇದೇನಿದು ಕ್ರಿಯಾಯೋಗದ್ದೇನೋ ಬರ್ತಾ ಇದೆಯಲ್ಲ ಅಂತ ಕೆಲಸ ಮಾಡ್ತಾ ಕೇಳಿಸ್ಕೊಳ್ತಾ ಇದ್ದೀನಿ ಮಾಸ್ಟರ್ಸ್. ಅಷ್ಟೇ, ಅದು ಕೇಳಿಸ್ಕೊಳಕ್ಕೆ ಶುರು ಮಾಡಿದ ತಕ್ಷಣ ಯಥಾ ಪ್ರಕಾರ ನನ್ನ ಶರೀರ ಸ್ಟ್ಯಾಚ್ಯೂ ಆಗೋಯ್ತು. ಅಲ್ಲಿ ಆ ಒಂದು ಸೂಚನೆಗಳು ಏನ್ ಅದರಲ್ಲಿ ಸಿಗ್ತಾ ಇತ್ತು ಅದರ ಪ್ರಕಾರ ನನ್ನ ಶರೀರದಲ್ಲಿ ಆ ಪ್ರೋಸೆಸ್ ಸ್ಟಾರ್ಟ್ ಆಗೋಯ್ತು. ಈ ರೀತಿಯಾಗಿ ಕ್ರಿಯಾಯೋಗದ ದೀಕ್ಷೆಯನ್ನ ಬಾಬಾಜಿಯವರು ಒಂದು ವಿಡಿಯೋ ಅನ್ನುವಂತ ಒಂದು ಮಾಧ್ಯಮದ ಮುಖಾಂತರ, ನಾಮಕಾವಸ್ಥೆಗೆ ಅಷ್ಟೇ ಮಾಸ್ಟರ್ಸ್ ಅದು, ಆ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ನನಗೆ ಕ್ರಿಯಾಯೋಗದ ದೀಕ್ಷೆ ಸಿಗೋ ಹಾಗೆ ಮಾಡಿದ್ರು. ಸರಿ, ಅದು ಸಿಕ್ತಲ್ವಾ? ಸಿಕ್ಕಿದಾದ್ಮೇಲೆ ಅದರಲ್ಲಿ ಕೊಟ್ಟಂತ ಸೂಚನೆಗಳ ಪ್ರಕಾರ ಅವತ್ತಿನ ದಿನ ರಾತ್ರಿ ಪ್ರಾಕ್ಟೀಸ್ ಮಾಡೋಣ ಅಂತ ನಾನು ಮತ್ತೆ ಪಿರಮಿಡ್ಗೆ ಬಂದಿದ್ದೀನಿ ಮಾಸ್ಟರ್. ಆ ಒಂದು ವಿಚಾರ ಏನಿತ್ತ, ಒಂದು ಸೂಚನೆಗಳು, ಮಾರ್ಗದರ್ಶನ ಏನಿತ್ತು ಅದರ ಪ್ರಕಾರ ಸಾಧನೆ ಮಾಡಕ್ ಕುತ್ಕೊಂಡ್ರೆ ಎಷ್ಟು ವಿಡಿಯೋದಲ್ಲಿ ನನ್ಗೆ ಏನ್ ಕೇಳಿಸ್ಕೊಳ್ಳೋ ಹಾಗೆ ಮಾಡಿದ್ರು ಅಷ್ಟೇನೆ ಇಷ್ಟು ಅದ್ಭುತವಾಗಿರ್ತಕ್ಕಂಥ ದೀಕ್ಷೆಯಾಗಿ ಪರಿಣಾಮ ಬೀರುತ್ತೆ ಅಂತ ಊಹೆನು ಮಾಡಿರ್ಲಿಲ್ಲ ಮಾಸ್ಟರ್ಸ್. ಅಂತ ಎಕ್ಸ್ಟ್ರೀಮ್ ಎನರ್ಜಿಸ್ ನನಗೆ ಕನೆಕ್ಟ್ ಆಯ್ತು. ಅದು ಮಾಮೂಲಿಯಾಗಿರುವಂತದ್ದು ಅಲ್ಲ ಮಾಸ್ಟರ್ಸ್, ಅದು ಅನುಭವ. ಆ ರೀತಿಯಾಗಿ ಕ್ರಿಯಾಯೋಗ ಅನ್ನೋದನ್ನ ಮಾಡ್ಕೊಂಡು ಮತ್ತೆ ಆನಾಪಾನ ಸತಿ ಮಾಡ್ಕೊಂಡೆ. ವಂಡರ್ಫುಲ್. ಹೆಂಗೆ ಕೂತಿದ್ದೀನಿ ನೈಟ್ ಫುಲ್ಲು ಅಂತಂದ್ರೆ ಮಾಸ್ಟರ್ಸ್, ಆ ಅದ್ಭುತವಾದಂತ ಅನುಭೂತಿ ಸಾರಿ ಪದಗಳಲ್ಲಿ ಹೇಳಕ್ ಸಾಧ್ಯ ಆಗ್ತಾ ಇಲ್ಲ. ಆ ರೀತಿಯಾಗಿರ್ತಕ್ಕಂಥ ಅನುಭವ ಆಯ್ತು. ಅಷ್ಟಾದ್ರೂ ಕೂಡ ನೋಡಿ ಮಾಸ್ಟರ್ಸ್, ನನ್ನ ಮನಸ್ಸು ಸೈಲೆನ್ಸ್ ಅನ್ನ ಹೆಂಗೆ ಬಯಸುತ್ತೆ ಅಂತ. ಆ ಒಂದು ಕ್ರಿಯಾಯೋಗ ಅನ್ನುವಂಥದ್ದು ಪ್ರೊಸೀಜರ್ ಇದೆ, ಅದಕ್ಕೆ ಒಂದು ರಿಚುವಲ್ಸ್, ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವೆಲ್ಲ ಸೂಚನೆಗಳು, ಅದನ್ನ ಕಂಪಲ್ಸರಿ ಫಾಲೋ ಮಾಡ್ಬೇಕು. ಆದ್ರೆ ನಮ್ಗೆ ಹಿಂಗ್ ಒಂದ್ಸತಿ ಕೂತಿದ್ದೀನಿ ಅಂದ್ರೆ ಮುಗಿದೋಯ್ತು, ಹಿಂಗೆ ಇದ್ಬಿಡೋದು ಅಷ್ಟೇ, ಕಣ್ಣು ಮುಚ್ಕೊಂಡು ಸೈಲೆನ್ಸ್ ಅಲ್ಲಿ ಇದ್ಬಿಡೋದು. ಇದು ನನ್ನ ಸ್ಥಿತಿ. ಅಷ್ಟು ಅಂತ ಒಂದು ಸ್ಥಿತಿ ಇದ್ದಿದ್ರಿಂದ, ಅಂತ ರೀತಿಯಲ್ಲಿ ಅನುಭವ ಆಗಿದ್ರು ಕೂಡ ನಾನು ಅದನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಮಾಸ್ಟರ್. ಮೊದಲನೇ ದಿನ ಅದು ಸಿಕ್ಕಿದಾಗ ರಾತ್ರಿ ಪ್ರಾಕ್ಟೀಸ್ ಮಾಡಿದೆ. ಮಾರನೇ ದಿನ ಒಂದಿನ ಪ್ರಾಕ್ಟೀಸ್ ಮಾಡಿದೆ. ಅದ್ರ ಮಾರನೇ ದಿನ ಮಾಡಿದ್ದೀನೇನೋ ಅಷ್ಟೇ ಮಾಸ್ಟರ್. ಆಮೇಲೆ ಮತ್ತೆ ಬಿಟ್ಬಿಟ್ಟಿದ್ದೆ. ಇಷ್ಟ ಆಯ್ತಾ? ಇಷ್ಟ ಆದ್ಮೇಲೆ ನನ್ನ ಪಾಡಿಗೆ ನಾನು ಇದೀನ ಇದ್ರೆ ಮತ್ತೆ 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 ನನಗೆ ಇದು ಪ್ರಾಕ್ಟೀಸ್ ಮಾಡು ಅನ್ನೋ ತರ ಪುಷಪ್ಮೆಂಟ್ ಕೊಡ್ತಾ ಇದಾರೆ. ಆದ್ರೆ ನಾನು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ಯಾವ ರೀತಿಯಾಗಿ ಬಾಬಾಜಿಯವರು ನನ್ನ ಮೇಲೆ ಕಮಾಂಡ್ ತಗೊಂಡ್ಬಿಟ್ರು ಅಂತಂದ್ರೆ, ಅವತ್ತು ನೈಟ್ ಮಲಗಿದ್ದೀನಿ, ಮಲಗಿದ್ರೆ ಮಲಗಕ್ ಆಗ್ತಾ ಇಲ್ಲ, ಕೂತ್ಕೊಳ್ತಾ ಇದೀನಿ, ಕೂತ್ಕೊಂಡ್ರೆ ಕೂರಕ್ ಆಗ್ತಾ ಇಲ್ಲ. ಒಟ್ನಲ್ಲಿ ನನ್ನ ರೂಮಲ್ಲಿ ಹಾಸಿಗೆ ಮೇಲೆ ಇರಕ್ ನನ್ ಕೈಲಿ ಆಗ್ತಾ ಇಲ್ಲ. ಎದ್ದಾಚೆಗೆ ಬಂದ್ಬಿಡ್ಬೇಕು, ಹಾಲೊಳಕ್ ಬಂದ್ಬಿಡ್ಬೇಕು. ಸರಿ, ಯಾಕೆ ಹಿಂಗಾಗ್ತಾ ಇದೆ? ಮಲಗಿದ್ರೆ ಮಲಗಕ್ ಆಗ್ತಾ ಇಲ್ಲ,
ಹೆಂಗಿರಕ್ಕೂ ಆಗ್ತಾ ಇಲ್ವಲ್ಲ, ಇಷ್ಟು ಹಿಂಸೆ ಆಗೋಗ್ತಾ ಇದೆಯಲ್ಲ ಅಂತ ಹಾಲೊಳಕ್ ಬಂದು ಅವನ್ ಸೋಫಾ ಮೇಲೆ ಕೂತ್ಕೊಂಡೆ ಮಾಸ್ಟರ್. ಏನಾದ್ರು ನನ್ ದೀಕ್ಷೆ ಸಿಕ್ಕಿದೆಯಲ್ಲ, ಅದ್ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಏನಾದ್ರು ಈ ತರ ಮಾಡ್ತಾ ಇದ್ದಾರಾ ಅಂತಂದ್ರೆ ಎಸ್ ಅನ್ನೋಂತ ರೀತಿಯಲ್ಲಿ ನನಗೆ ಅರ್ಥ ಆದಾಗ ಅಯ್ಯಬ್ಬ ಹಿಂಗೆ ಕೆನೆಗೆ ಹೊಡ್ಕೊಂಡು ಕೂತ್ಕೊಂಡೆ ಮಾಸ್ಟರ್ ಸಾಧನೆ ಮಾಡಕ್ಕೆ. ಮಾಸ್ಟರ್ಸ್ ಆ ರೀತಿಯಾಗಿ ಅವತ್ತು ಸ್ಟಾರ್ಟ್ ಮಾಡಿ ಜಸ್ಟ್ 5 days ಅಷ್ಟೇ ನಾನು ಕ್ರಿಯಾಯೋಗ ಸಾಧನೆ ಮಾಡಿದ್ದು. 5 ದಿನ ಸಾಧನೆ ಮಾಡೋ ಅಷ್ಟೊತ್ತಿಗೆ ನನ್ನ ಶರೀರನ ಹೆಂಗೆ ತಯಾರು ಮಾಡಿದ್ರು ಅಂದ್ರೆ ಕದಲಕ್ಕಾಗಲ್ಲ, ಮೆದಲಕ್ಕಾಗಲ್ಲ. ಒಂದು ಲೋಟ ನೀರ್ ಹಿಂಗ್ ತಗೊಂಡ್ ಪಕ್ಕಕ್ಕೆ ಇಡಕ್ಕಾಗಲ್ಲ, ಒಂದ್ ಲೋಟ ನೀರ್ ಕುಡಿಯಕ್ಕಾಗಲ್ಲ, ವಾಶ್ರೂಮ್ ಎದ್ದು ಹೋಗೋಕ್ಕೂ ಕೂಡ ತಾಕತ್ತಿಲ್ಲ. ಎಂಥ ಸ್ಥಿತಿಗೆ ನನ್ ಬಾಡಿ ಬಂತು ಅಂತಂದ್ರೆ 1-2 ಮಲ ಮೂತ್ರ ಇದ್ರ ಮೇಲ್ ಕೂಡ ನನಗೆ ಕಂಟ್ರೋಲ್ ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿ ಉಂಟಾಗೋಯ್ತು ಮಾಸ್ಟರ್. ಅಷ್ಟರ ಮಟ್ಟಿಗೆ ಜಸ್ಟ್ ನನ್ ಸಾಧನೆ ಪ್ರಾರಂಭ ಮಾಡಿದ ತಕ್ಷಣ ನನ್ನ ಜನ್ಮಗಳ ಕರ್ಮಗಳನ್ನ ಭಸ್ಮ ಮಾಡಾಕ್ತಾ ಇದ್ದಾರೆ ಬಾಬಾಜಿಯವರು. ಅದು ಮಾಮೂಲಿಯಾಗಿರ್ತಕ್ಕಂಥದ್ದು ಅಲ್ಲ ಮಾಸ್ಟರ್ಸ್. ಆ ಅನುಭವ ಬಬ್ಬಾ, ಆ ಸ್ಥಿತಿಯಲ್ಲಿ ನಮ್ಮ ಮನೆಯಲ್ಲಿ ನನ್ನ ಕುಟುಂಬದವರು ನನ್ನನ್ನು ನೋಡಿದ್ರು. ನನ್ನ ಮಗಳು PG ಇಂದ ಮನೆಗೆ ಬಂದಿದ್ಲು. ನನ್ನ ಪರಿಸ್ಥಿತಿ ನೋಡ್ಬಿಟ್ಟು ಅವ್ರ ಮಾಮನ್ಗೆ ಕಂಪ್ಲೇಂಟ್ ಮಾಡ್ಬಿಟ್ಲು, ಮಮ್ಮಿ ಪರಿಸ್ಥಿತಿ ಹಿಂಗಿದೆ ಅಂತ. ನನ್ನ ತಮ್ಮ, ನನ್ನ ಮಗಳು, ನಮ್ಮ ಮನೆಯವರು ಎಲ್ರು ಸೇರ್ಕೊಂಡು ನೀನೀಗ ಬರ್ತೀಯೋ ಇಲ್ವೋ ಅಂತಂದ್ರು. ನಾನ್ ಬರಲ್ಲ ಅಂತ ಅವ್ರಿಗೆ ಗೊತ್ತು, ನಡಿ ಅಂತ ಅಂದ್ಬಿಟ್ಟು ನನ್ನನ್ನು ಎತ್ತಕೊಂಡೋಗ್ಬಿಟ್ರು ಮಾಸ್ಟರ್ಸ್ ಹಾಸ್ಪಿಟಲ್. 3 ದಿನ ಅಡ್ಮಿಟ್ ಮಾಡಿದ್ರು. ಅಲ್ಲಿ ಡಾಕ್ಟರ್ಸ್ಗೆ ಏನ್ ಗೊತ್ತಾಗ್ಬೇಕು ನನ್ನ ಶರೀರದಲ್ಲಿ ಏನಾಗ್ತಾ ಇದೆ ಅನ್ನೋದು? ಮೆಡಿಕಲ್ ಸೈನ್ಸ್ ಅವ್ರಿಗೆ ಎಷ್ಟರವರೆಗೆ ಅದನ್ನ ಅವರು ಅನಲೈಸ್ ಮಾಡಕ್ ಸಾಧ್ಯ ಇದೆ ಡಾಕ್ಟರ್ಸ್ಗೆ? ಅವರು ನನ್ಗೆ ಚೆಕ್ ಮಾಡ್ತಾ ಇದ್ದಾರೆ, ನನ್ನ ಬಾಡಿಯಲ್ಲಿರೋ ನೋವುಗಳು ಕಡಿಮೆ ಆಗ್ತಾ ಇಲ್ಲ, ನನ್ನ ಬಾಡಿಯಲ್ಲಿ ಉಂಟಾಗ್ತಾ ಇರುವಂತ ಬಿಸಿನ್ ಕಡಿಮೆ ಮಾಡಕ್ ಆಗ್ತಾ ಇಲ್ಲ, ನನ್ಗೆ ಭಯಂಕರವಾಗಿರ್ತಕ್ಕಂಥ ತಲೆನೋವು, ಮೈಕೈ ನೋವು ಅದ್ ಯಾವ್ದು ಕೂಡ ಕಡಿಮೆ ಆಗ್ತಾ ಇಲ್ಲ, ನನ್ನ ನರಳಾಟ ನಿಲ್ತಾ ಇಲ್ಲ. ಹಿಂಗಿರ್ಬೇಕಾದ್ರೆ ಅವರು ಚುಚ್ಚಿ 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 ಇಡ್ತಾ ಇದ್ದಾರೆ, ಏನೇನೋ ಮೆಡಿಸಿನ್ ತುಂಬಿಸ್ತಾ ಇದ್ದಾರೆ ಶರೀರದೊಳಗೆ. ಈ ರೀತಿಯಾಗಿ ಶರೀರದೊಳಕ್ಕೆ ಆ ಒಂದು ಮೆಡಿಸಿನ್ ಅನ್ನ ತುಂಬಿಸ್ತಾ ಇರ್ಬೇಕಾದ್ರೆ ನನಗೆ ಅರ್ಥ ಆಯ್ತು. ನಾನು ಬಾಬಾಜಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಬಾಬಾಜಿ ಇಲ್ಲಿ ನನ್ನ ಬಾಡಿಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸ್ಥಿತಿ ಇದ್ರೆ ಇವ್ರು ಚುಚ್ಚೋದು, ಔಷಧಿನ ತುಂಬಿಸೋದು ಅವರು ಬಿಡೋದಿಲ್ಲ. ಏನಾದ್ರೂ ಒಂಚೂರು ಟೈಮಿಂಗ್ಸ್ ಏನಾದ್ರೂ ಚೇಂಜ್ ಮಾಡ್ತೀರೇನೋ, ಅಥವಾ ಇದು ಅವರ ಕೊಡುವಂತ ಒಂದು ಹಿಂಸೆನ ತಪ್ಪಿಸೋದಕ್ಕೆ ಕರುಣೆ ತೋರಿಸಿ ಬಾಬಾಜಿ ಅಂತ ನಾನು ಅವ್ರಿಗೆ ಪ್ರಾರ್ಥನೆ ಮಾಡ್ಕೊಂಡೆ ಮಾಸ್ಟರ್. ಆಮೇಲೆ ಆ ಒಂದು ಟೈಮಿಂಗ್ಸ್ ಅನ್ನ ಚೇಂಜ್ ಮಾಡ್ಕೊಂಡ್ರು ಬಾಬಾಜಿಯವರು. ಯಾವ ರೀತಿ ಗೊತ್ತಾ, ಡೇ ಫುಲ್ಲು ಕೂಡ ನಾನು ಆರಾಮಾಗಿರೋಂಗೆ, ಜ್ವರ ಮೈಕೈ ನೋವು ಎಲ್ಲ ಕಂಟ್ರೋಲ್ ಬರೋಂಗೆ, ಗುಣ ಆಗ್ತಾ ಇರೋಂಗೆ, ಡಾಕ್ಟರ್ಸ್ಗೆ ಪ್ರೊಡಿಕ್ಷನ್ ಸಿಗೋಂಗೆ ಮಾಡ್ತಾ ಇದ್ರು. ಡಯಾಗ್ನೈಸ್ ಮಾಡೋದಕ್ಕೆ ಅವ್ರಿಗೆ ಗೊತ್ತಾಗ್ತಾ ಇತ್ತು. ಆದ್ರೆ ರಾತ್ರಿ ಹೊತ್ತು ಹಿಡ್ಕೊಳ್ತಾ ಇದ್ರು ಮಾಸ್ಟರ್ಸ್. ಯಾವ ರೇಂಜ್ ಅಲ್ಲಿ ನನ್ನ ಸುಡ್ತಾ ಇದ್ರು ಅಂತಂದ್ರೆ, ಒಂದು ದೃಶ್ಯ ತೋರಿಸಿದ್ರು. ಒಂದು ಮನೆ ಇದೆ, ಮನೆ ಒಳಗಡೆ ನಾನಿದ್ದೀನಿ, ಆ ಮನೆಗೆ ಬೆಂಕಿ ಹಚ್ಬಿಟ್ಟಿದ್ದಾರೆ. ಬೆಂಕಿ ಹಚ್ಚಿರುವಂತ ಆ ಮನೆಯಲ್ಲಿ ಇರ್ತಕ್ಕಂಥ ದಗೆನ ತಡ್ಕೊಳಕ್ಕಾಗದೆ ತಪ್ಪಿಸ್ಕೊಂಡು ಬರಕ್ ಬರ್ತಾ ಇದ್ದೀನಿ. ಹಿಂಗೆ ಹೆಜ್ಜೆ ಜಂಪ್ ಮಾಡೋದಿಕ್ಕೆ ಹಿಂಗೆ ಹೆಜ್ಜೆ ಇಡ್ತಾ ಇದೀನಿ, ಅಲ್ಲಿ ಡೋರ್ ಕ್ಲೋಸ್ ಮಾಡಿದ್ದಾರೆ. ಆ ಡೋರ್ ಮೇಲೆ ನನ್ನ ಹೆಜ್ಜೆ ಗುರುತು ಕೂಡ ಕಾಣಿಸ್ತಾ ಇದೆ. ಆದ್ರೂ ಕೂಡ ಬಡ್ಕೊಂಡ್ರು ನನ್ನನ್ನ ಹೊರಗಡೆಗೆ ಬಿಡ್ತಾ ಇಲ್ಲ. ಆ ರೀತಿಯಾಗಿ ನಾನು ಸುಟ್ಟಾಕ್ತಾ ಇದ್ದಾರೆ ಆ ಮನೆಯಲ್ಲಿ. ಇಂಥ ದೃಶ್ಯ ತೋರಿಸಿದ್ರು. ನಿನ್ನ ಈ ರೀತಿಯಾಗಿ ಸುಡ್ತಾ ಕ್ಲೀನ್ ಮಾಡ್ತಾ ಇರೋದು, ಬಾಯಿ ಮುಚ್ಕೊಂಡಿರು ಅನ್ನೋ ತರ ನನಗೆ ಸೂಚನೆ ಕೊಟ್ಟಾಗ ಇನ್ನೇನು ಮಾಡೋಂಗಿಲ್ಲ, ಸೈಲೆಂಟ್ ಆಗ್ಬಿಟ್ಟೆ ಅಷ್ಟೆ. ಆಮೇಲೆ ಆ ದೀಕ್ಷೆಗೆ ಸಂಬಂಧಪಟ್ಟ ಹಾಗೆ ನನ್ನ ಹಿಂದಿನ ಜನ್ಮಗಳದ್ದು ಒಂದಷ್ಟು ವಿಚಾರಗಳನ್ನ ತೋರಿಸಿದ್ರು. ಹಿಂದಿನ ಜನ್ಮಗಳಲ್ಲಿ ನಾನು ಕ್ರಿಯಾಯೋಗ ಮಾರ್ಗದಲ್ಲಿ ತುಂಬಾ ಸಾಧನೆ ಮಾಡಿದ್ದೀನಿ ಅನ್ನೋದನ್ನ ನನಗೆ ಅರ್ಥ ಮಾಡಿಸಿರುವಂತದ್ದು ಒಂದು ದೃಶ್ಯ ತೋರಿಸಿದ್ರು ಮಾಸ್ಟರ್. ಒಂದು ಕ್ರಿಯಾಯೋಗದ ಒಂದು ದೊಡ್ಡದಾಗಿರ್ತಕ್ಕಂಥ ಪ್ರವಾಹ ಇದೆ, ಅದ್ರ ಮುಂದೆ ಒಂದು ಚಿಕ್ಕದಾಗಿರ್ತಕ್ಕಂಥ ಅಣೆಕಟ್ಟಿದೆ. ಆ ಅಣೆಕಟ್ಟಿನ ಮುಂದೆ ಒಂದು ಚಿಕ್ಕದಾಗಿ ನಾನು ಒಂದು ಮಾರ್ಗವನ್ನ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಅದು ಆನಾಪಾನ ಸತಿ ಅಂತ ಅಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಒಂದ್ಸತಿ ಕ್ರಿಯಾಯೋಗದ ಕಟ್ಟೆ ಹೊಡಿತು ಅಂದ್ರೆ ಆನಾಪಾನ ಸತಿ ಕ್ರಿಯಾಯೋಗ ಇದು ಯಾವ್ದು ಬೇರೆ ಅಲ್ಲ, ಎಲ್ಲ ಒಂದೇ ಆಗತ್ತೆ ಅನ್ನುವಂತ ರೀತಿಯಲ್ಲಿ ನನಗೆ ಆ ಒಂದು ದೃಶ್ಯದಲ್ಲಿ ತೋರಿಸಿದ್ದು ಮಾಸ್ಟರ್. ಈ ರೀತಿಯಾಗಿ ತೋರಿಸಿ ಮತ್ತೆ ಇನ್ನು ಮುಂದುವರೆದಂತೆ ನನಗೆ ಇನ್ನು ಬೇರೆ ಬೇರೆ ಸೂಚನೆಗಳು ಕೊಟ್ಟಿದ್ದಾರೆ, ಅದನ್ನ ನಾನು ಹೇಳೋ ಹಾಗಿಲ್ಲ. ಸೊ ಆ ರೀತಿಯಾಗಿ ಕೆಲವೆಲ್ಲ ನನಗೆ ಸೂಚನೆಗಳನ್ನ ಕೊಟ್ಟಿದ್ರು. ಸೊ ಎಷ್ಟೆಲ್ಲ ಕ್ಲಾರಿಟಿಯನ್ನ ಕೊಟ್ಟು ಆ ದೀಕ್ಷೆ ಸಿಗೋ ಹಾಗೆ ಮಾಡಿ, ಅದನ್ನ ಅಭ್ಯಾಸ ಮಾಡೋ ಹಾಗೆ ಮಾಡಿ, ನನ್ನನ್ನ ಆ ರೀತಿಯಾಗಿ ನನ್ನ ಜನ್ಮ ಪರಂಪರೆಗಳ ಕರ್ಮಗಳನ್ನ ಸುಟ್ಟು ಭಸ್ಮ ಮಾಡಿದ್ದು ಒಂದು ಹದಕ್ಕಷ್ಟೇ. ಇನ್ನು ಇದೆ ಅಂತ ಹೇಳ್ತಾ ಇದ್ದಾರೆ.
ಅದು ಬೇರೆ ಮಾತು. ಈ ರೀತಿಯಾಗಿ ಇರ್ಬೇಕಾದ್ರೆ ನನ್ನ ಬಾಡಿ ಕಂಡೀಷನ್ನು ತುಂಬಾ ತುಂಬಾ ಹದಗೆಟ್ಟು ಅಂತೂ ಇಂತೂ ಆಸ್ಪತ್ರೆಯಿಂದ ಬಿಡಿಸ್ಕೊಂಡು ಬಂದೆ ಮಾಸ್ಟರ್. ಡೇ ಟೈಮಲ್ಲೆಲ್ಲ ಚೆನ್ನಾಗಿ ಇರ್ತಾ ಇದ್ದೀನಲ್ವಾ, ಸೊ ಡಿಸ್ಚಾರ್ಜ್ ಮಾಡ್ಬೋದು ನಾವು ಅಂತ ಅವರು ಹೇಳಿದ್ದಕ್ಕೆ ಸೊ ಮನೆಗೆ ಬಂದಿದ್ದೀನಿ ಮಾಸ್ಟರ್ಸ್. ಮನೆಗೆ ಬಂದ್ಮೇಲೆ ಒಂದು 2 ಡೇಸ್ ಅಲ್ಲ, ಇವತ್ತು ಆಸ್ಪತ್ರೆಯಿಂದ ಮನೆಗೆ ಬಂದಿದ್ದೀನಿ. ನೆಕ್ಸ್ಟ್ ಡೇ ಸಿದ್ದರ್ ಬೆಟ್ಟದಲ್ಲಿ 3 ದಿನದ ಮೌನದ ಕ್ಯಾಂಪ್ ಇದೆ ನಾಗೇಶ್ವರ ಮಾಸ್ಟರ್ ಅವರಿಗೆ. ನಾನು ಅದಕ್ಕೆ ಹೋಗ್ಬೇಕು, ಹೋಗಿ ಸ್ವಲ್ಪ ಈ ಬಾಡಿನ ಎನರ್ಜೈಸ್ ಮಾಡ್ಕೋಬೇಕು, ರೀಬೂಸ್ಟ್ ಮಾಡ್ಕೋಬೇಕು ಎನರ್ಜಿನ ಅನ್ನೋಂಥ ಆಲೋಚನೆಯಿಂದ ನಾನು ಅಲ್ಲಿಗೆ ಹೋಗೋದಿಕ್ಕೆ ನಾನು ಸಿದ್ಧವಾಗಿದ್ದೀನಿ ಮಾಸ್ಟರ್. ಆ ರೀತಿಯಾಗಿ ಸಿದ್ಧವಾಗಿರ್ಬೇಕಾದ್ರೆ ಅಲ್ಲಿಗೆ ನಾನು ಹೋಗೋಕ್ಕೂ ಮೊದಲು ನಾಗೇಶ್ವರ ಮಾಸ್ಟರು ಅವ್ರು ನಮ್ಮ ಮನೆಗೂ ಕೂಡ ಬಂದ್ರು. ಬಂದಾಗ ಬಾಗ್ಲೊಳಗೆ ಎಂಟ್ರ್ ಆಗ್ತಾ ಇದ್ದಾರೆ. ನಾನು ಅಲ್ಲಿ ನಿಂತಿದ್ದೀನಿ. ನಾನು ನೋಡ್ಬಿಟ್ಟು ಒಂದೇ ಮಾತಂದ್ರು, ಏನಿದೆ? ಏನು ಇಲ್ಲ, ಎಲ್ಲ ಕ್ಲೀನ್ ಮಾಡಕ್ಕಿದ್ದಾರೆ, ಎಲ್ಲ ಕ್ಲೀನ್ ಅಂಡ್ ಕ್ಲಿಯರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರುವಂತ ಮಾತು ನನ್ಗೆ ಅರ್ಥ ಆಯ್ತು. ಒಂದೇ ಸಾತಿ ನಾನು ಅವ್ರ ಹತ್ರ ಮಾತಾಡ್ದೆ. ಅಂದ್ರೆ ಇವಾಗ ನನಗೆ ಏನೆಲ್ಲ ಈ ತರ ನಡೆದಿದೆ ಅಂತ ನನ್ಗೆ ಅನ್ಸಿದೆ, ಅದು ಯಾವ್ದು ಏನ್ ಭ್ರಮೆ ಅಲ್ಲ ಅಲ್ವಾ ಅಂದ್ರೆ, ಇನ್ನೂ ನೀನ್ ಭ್ರಮೆ ಅಂತ ಹೇಳ್ತೀಯಲ್ಲ ನೀನು ಅಂತ ಅನ್ಬಿಟ್ಟು ರೇಗಿದ್ರು ಮಾಸ್ಟರ್ಸ್. ಸೊ ಆ ರೀತಿಯಾಗಿ ಒಂದು ರೇಂಜ್ ಅಲ್ಲಿ ನನ್ನ ಕರ್ಮಗಳನ್ನ ಭಸ್ಮ ಮಾಡಿ ಆಮೇಲೆ ಆ ಒಂದು ಪ್ರಯಾಣ ಮುಂದುವರಿತಾ ಮಾಸ್ಟರ್ಸ್ ಮುಂದಕ್ಕೆ ಹೇಗೆ ಇತ್ತು ಅಂತಂದ್ರೆ, ಇನ್ನ ಅದನ್ನೆಲ್ಲ ಯಾವ ರೀತಿಯಲ್ಲಿ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮಾಸ್ಟರ್. ಆ ರೀತಿಯಾಗಿರ್ತಕ್ಕಂಥ ಅನುಭವಗಳು ನನಗೆ ಸಿಗ್ತಾ ಬಂದಿದ್ದು. ನನ್ನ ಜನ್ಮ ಪರಂಪರೆಯ ಆ ಕರ್ಮಗಳು ಏನಿದೆ, ಒಂದು ಸಂದರ್ಭದಲ್ಲಿ ಪಿರಮಿಡ್ ಅಲ್ಲಿ ಕೂತ್ಕೊಂಡಿದ್ದೀನಿ ಮಾಸ್ಟರ್. ಪಿರಮಿಡ್ ಅಲ್ಲಿ ಕೂತಿರ್ಬೇಕಾದ್ರೆ ನನಗೆ ಒಂದು ಮೆಸೇಜ್ ಸಿಕ್ತು. 5,000 ತಲೆಮಾರುಗಳು, 5,000 ಜನ ಆನ್ಸಿಸ್ಟರ್ಸ್, ಪೂರ್ವಿಕರು ಎಷ್ಟು ಜನ ಇದ್ದಾರೆ, 5,000 ಜನ, ತಂದೆ ಕಡೆ ತಾಯಿ ಕಡೆ. ಆ ಎರಡೂ ಕುಟುಂಬಗಳ ಕಡೆಯಿಂದ ಏನು DNA ನನ್ನಲ್ಲಿದೆ, ಆ DNA ನಲ್ಲಿ 5,000 ಪೂರ್ವಿಕರ ಕರ್ಮ ಪರಂಪರೆಗಳ ಪ್ಯಾಟ್ರನ್ ಇದೆ. ಅದನ್ನ ನೀನು ಹೊತ್ಕೊಂಡು ಬಂದಿದೀಯಾ, ಅದನ್ನ ನೀನು ಬ್ರೇಕ್ ಮಾಡುವಂತ ಒಂದು ಚಾಲೆಂಜ್ ಅನ್ನ ತಗೊಂಡ್ ಬಂದಿದೀಯಾ ಅಂತ ಹೇಳು. ಅದ್ರ ಜೊತೆಗೆ ಆ 5,000 ಜನ ನನ್ನ ಪೂರ್ವಿಕರ ಕರ್ಮಗಳದ್ದು ಅಷ್ಟೇ ಅಲ್ಲದೆ ನಾನ್ ಮಾಡ್ಕೊಂಡಿರೋದು ಒಂದಷ್ಟು ಕರ್ಮಗಳು, ಇವೆಲ್ಲ ಕೂಡ ನನ್ನ ಅಕೌಂಟ್ ಅಲ್ಲಿ ಇದೆ. ನೌ ಯು ಹ್ಯಾವ್ ಟು ಬ್ರೇಕ್ ದಟ್ ಅನ್ನುವಂಥದ್ದು ನನಗೆ ಮೆಸೇಜ್ ಸಿಕ್ಕಿದಾಗ, ಅಬ್ಬಬ್ಬಾ, ನನ್ನದಲ್ಲದ ಭಾವನೆಗಳು, ನನ್ನದಲ್ಲದಂತ ಎಮೋಷನ್ಸ್, ನನ್ನದಲ್ಲದೆ ಇರ್ತಕ್ಕಂಥ ಸ್ಥಿತಿಗತಿಗಳನ್ನ ನಾನಲ್ಲಿ ಫೇಸ್ ಮಾಡ್ತಾ ಇದ್ದಾಗ ಅಲ್ಲಾಡೋಗಿದ್ದೀನಿ ಮಾಸ್ಟರ್ಸ್. ಮಾಮೂಲಿಯಾಗಲ್ಲ ನನ್ನ ಒಂದು ಸಫರಿಂಗ್. ಆ ಮೊಮೆಂಟ್ ಅಲ್ಲಿ ನಾನು ಅದನ್ನ ಸಫರಿಂಗ್ ಅಂತಾನೆ ನಾನು ಆ ಪದನ ಬಳಸ್ತಾ ಇದ್ದೀನಿ ಆ ಮೊಮೆಂಟ್ಗೆ. ಯಾಕೆ ಅಂತಂದ್ರೆ ಅದು ಶಿಕ್ಷೆ ಅಲ್ಲ, ಶಿಕ್ಷಣ. ನನ್ನನ್ನ ಇವತ್ತು ನಾನು ನಿಮ್ ಮುಂದೆ ಈ ರೀತಿಯಾಗಿದ್ದೀನಿ ಅಂತಂದ್ರೆ ಅದರ ಹಿಂದೆ ನನ್ನನ್ನ ಅಷ್ಟು ರೀತಿಯಲ್ಲಿ ಹೊಡೆದು ಸುಟ್ಟು ಡೀಪ್ ಫ್ರೈ ಮಾಡಿ ಅದನ್ನ ಮತ್ತೆ ತೆಗೆದು ಪೀಸ್ಗಳು ಮಾಡಿ ಅದಕ್ಕೆ ಉಪ್ಪು ಖಾರ ಹಚ್ಚಿ ಮತ್ತಿನ್ನ ಅದನ್ನ ಚಟ್ನಿ ಮಾಡಿ ಇನ್ನೇನೇನೆಲ್ಲ ಮಾಡ್ಬೋದು, ಅಷ್ಟು ರೀತಿಯಲ್ಲಿ ನನಗೆ ಆ ಒಂದು ಹಿಂಸೆ ಅನ್ನುವಂಥದ್ದು ನನಗೆ ಸಿಕ್ಕಿರುವಂಥದ್ದು ಮಾತ್ರ. ಈ ಪದಗಳನ್ನ ಈಗ ಬಳಸ್ತಾ ಇದ್ದೀನಿ, ಆದ್ರೆ ಅದು ಹಿಂಸೆ ಅಲ್ಲ, ಶಿಕ್ಷೆ ಅಲ್ಲ, ಶಿಕ್ಷಣ, ತರಬೇತಿ ನನಗೆ ಕೊಟ್ಟಿರ್ತದೆ. ಎಂತ ಅವೇರ್ನೆಸ್ ನನಗೆ ಕ್ರಿಯೇಟ್ ಮಾಡಿದ್ರು ಅಂದ್ರೆ, ಮಾಯೆ ಅನ್ನುವಂಥದ್ದು ಅಂದ್ರೆ ಎಲ್ಲ ಭ್ರಮೆಗಳು ನನ್ನ ಮನಸ್ಸಿನಲ್ಲಿ ತುಂಬಿಕೊಂಡಿರುವಂಥದ್ದು. ಅಂದ್ರೆ ಈ ತಕ್ಷಣಕ್ಕೆ ಅರ್ಥ ಆಗಿರೋದನ್ನ ಹೇಳ್ತಾ ಇದ್ದೀನಿ ಮಾಸ್ಟರ್ಸ್. ಇನ್ನು ಇನ್ ಡೆಪ್ತ್ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನು ಬಹಳಷ್ಟು ವಿಚಾರಗಳು ಮುಂದಿನ ಒಂದು ನನ್ಗೆ ಇನ್ನೂ ಕೆಲವು ರಿವೀಲ್ ಆಗ್ಬೇಕಾಗಿದೆ. ರಿವೀಲ್ ಆದಾಗ ನಿಮ್ ಜೊತೆ ಹಂಚ್ಕೊಳ್ತೀನಿ. ಎಷ್ಟರ ಮಟ್ಟಿಗೆ ಟ್ರಾಪಿಂಗ್ ಎನರ್ಜೀಸ್ ನನ್ನನ್ನ ಅಟ್ಯಾಕ್ ಮಾಡ್ತಾ ಇದ್ವು ಅಂತಂದ್ರೆ ಮಾಸ್ಟರ್ಸ್, ಸ್ವಲ್ಪ ಅವೇರ್ನೆಸ್ ಇಲ್ಲ ಅಂತಂದ್ರು ಕೂಡ ನಮ್ಮ ದಾರಿ ಹೆಂಗೆ ತಪ್ಪೋಗ್ಬಿಡುತ್ತೆ ಅನ್ನುವಂಥದ್ದನ್ನ ಟೆರ್ರಿಬಲ್ ಆಗಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿರ್ತಕ್ಕಂಥ. ನನಗೆ ಕಾಣಿಸ್ಕೊಳ್ತಾ ಇದ್ದಿದ್ದೆಲ್ಲ ಮಹಾಯೋಗಿಗಳು, ಋಷಿ ಮುನಿಗಳು, ಮಹಾನ್ ಗುರುಗಳು. ಅವರ ರೂಪಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಅವ್ರ ರೂಪ ಕಾಣಿಸ್ಕೊಳ್ಳೋದು ಮತ್ತೆ ಅಲ್ಲಿ ಅವರು ಬೇರೆಯದ್ದೇ ಆದ ರೀತಿಯಲ್ಲಿ ನನ್ನನ್ನ ಆ ಒಂದು ಕೆಲವು ವಿಚಾರಗಳಿಗೆ ನನ್ನನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದಿದ್ದು. ಇಂಥ ಒಂದು ಸ್ಥಿತಿಯಲ್ಲಿ ಒಂದು ಸ್ವಲ್ಪ ತಿಳುವಳಿಕೆ ಇಲ್ಲ, ಅರಿವಿಲ್ಲ, ವಿವೇಕ ಇಲ್ಲ, ಜಾಗೃತಿ ಇಲ್ಲ, ಲಾಜಿಕ್ ಇಲ್ಲ ಅಂತಂದ್ರೆ ಕೊಚ್ಕೊಂಡು ಹೊಟ್ಟೋಗ್ಬಿಡ್ತೀವಿ ಮಾಸ್ಟರ್. ಇವತ್ತಿಗೂ ಇನ್ನೂ ನನ್ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ. ಆ ರೀತಿಯಾಗಿರ್ತಕ್ಕಂಥ ಒಂದು ಪರೀಕ್ಷೆಗಳು ನನಗೆ ಬಂದಾಗ
ಮಾಸ್ಟರ್ಸ್, ಹೆಂಗೆ ನನ್ನ ಆತ್ಮ ಅಥವಾ ನನ್ನ ಮನಸ್ಸು ಏನನ್ಬೇಕೋ ಗೊತ್ತಾಗ್ತಾ ಇಲ್ಲ ಮಾಸ್ಟರ್ಸ್. ನನ್ನ ಸ್ಥಿತಿ, ಓಕೆ, ಸ್ಥಿತಿ ಅನ್ನೋದೇ ಕರೆಕ್ಟ್. ನನ್ನ ಸ್ಥಿತಿ ಹೆಂಗೆ ಜಾಗೃತವಾಗಿ ತಯಾರಾಯ್ತು ಅಂತಂದ್ರೆ, ಮಲಗಿರ್ತೀನಿ ಮಾಸ್ಟರ್ಸ್, ಮಲಗಿದ್ದಾಗ ಏನೋ ಒಂದು ದೃಶ್ಯ ತೋರಿಸ್ತಾರೆ. ಆ ದೃಶ್ಯದ ಪ್ರಕಾರ ಇವಾಗ ನಾನು ಮಾಡ್ಬೇಕು ಅಂತ ನನಗೆ ಹೇಳ್ತಾರೆ. ಆ ರೀತಿಯಾಗಿ ನನಗೆ ಹೇಳಿದಾಗ ಆ ಕನಸಲ್ಲೇನೆ ಇಮ್ಮಿಡಿಯೇಟ್ ಆಗಿ ನಾನು ಅಲ್ಲಿ ಅವ್ರಿಗೆ ರೆಸ್ಪಾಂಡ್ ಮಾಡ್ತಾ ಇದ್ದೆ. ಈಗ ನೀವೀಗ ತೋರಿಸಿದಿರಲ್ವಾ ಈ ಕೆಲಸ ಮಾಡ್ಬೇಕು ಅಂತ, ಈ ಕೆಲಸ ಮಾಡೋದು ಇದು ಸತ್ಯನಾ, ಇದು ಆಧ್ಯಾತ್ಮಿಕತೆನಾ, ಇದು ಅಲ್ಟಿಮೇಟ್ ಆಗಿರ್ತಕ್ಕಂಥ ಸತ್ಯನಾ, ಇದು ಅಲ್ಟಿಮೇಟ್ ಅಂತ ನೀವು ಹೇಳ್ರಿ, ಇದೇ ಸತ್ಯ, ಇದೇ ಇದಕ್ಕೆ ಮೀರಿರುವಂತದ್ದು ಇನ್ನೇನು ಇಲ್ಲ ಅಂತ ನೀವು ಹೇಳ್ರಿ, ಅವಾಗ ನಾನು ಮಾಡ್ತೀನಿ. ನನಗ್ ಬೇಕಾಗಿರ್ತಕ್ಕಂಥದ್ದು ಅಲ್ಟಿಮೇಟ್ ಆಗಿರ್ತಕ್ಕಂಥದ್ದು. ಮಾಮೂಲಿಯಾಗಿ ಯಾವುದೋ ಒಂದು ಸ್ಥಿತಿಯಲ್ಲಿ ಇರ್ತಕ್ಕಂಥದಕ್ಕೆ ನಾನು ಕನೆಕ್ಟ್ ಆಗಕ್ಕೆ ಐ ಆಮ್ ನಾಟ್ ರೆಡಿ ಫಾರ್ ದಟ್. ಐ ವಾಂಟ್ ದಟ್ ಅಲ್ಟಿಮೇಟ್, ಅದನ್ನ ಮೀರಿರುವಂತದ್ದು ಇನ್ನೇನು ಇಲ್ಲ ಅನ್ನೋಂಥದ್ದು ಏನಿದೆ ಅದೇ ನನಗ್ ಬೇಕಾಗಿರೋದು ಅಂತ ನಾನು ಆ ರೀತಿಯಾಗಿ ಆ ಒಂದು ಚಾಲೆಂಜಸ್ ನನಗೆ ಏನ್ ಕ್ರಿಯೇಟ್ ಆಗ್ತಾ ಇತ್ತು, ಆ ಒಂದು ಸಿಚುಯೇಷನ್ ದೃಶ್ಯಗಳಲ್ಲಿ ನಾನು ಫೈಟ್ ಮಾಡ್ತಾ ಇದ್ದೆ ಮಾಸ್ಟರ್ ಆ ಎನರ್ಜೀಸ್ ಜೊತೆ. ಈ ರೀತಿಯಾಗಿರ್ತಕ್ಕಂಥ ಫೈಟಿಂಗ್ 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 ಅಬ್ಬಬ್ಬಬ್ಬ, ಆ ಫೈಟಿಂಗ್ ಮಾಡೋ ಅಂತದ್ದು ಇದೆ ನೋಡ್ರಿ, ಅದನ್ನ ತಡ್ಕೊಂಡು ನಿಂತ್ಕೊಳ್ಳೋದು ತುಂಬಾ ಕಷ್ಟ ಆಗಿತ್ತು. ಆದ್ರೆ ಬಾಬಾಜಿಯವರು ನನಗೆ, ಬಾಬಾಜಿಯವರು ಪತ್ರಿಜಿಯವರು, ಇಲ್ಲಿ ಬಾಬಾಜಿ ಅನ್ನೋ ಪದ ಬಳಸ್ತಾ ಇದ್ದೀನಿ ಅಂದ್ರೆ ಅದ್ರ ಹಿಂದೆ ಪತ್ರಿಜಿಯವರು ಕೂಡ ಇರ್ತಾರೆ. ಅಭ್ಯಾಸ ಬಲದಿಂದ ಅದೇ ರೀತಿಯ ಹೇಳ್ತಾ ಇದ್ದೀನಿ ಮಾಸ್ಟರ್. ಬಾಬಾಜಿಯವರು ಪತ್ರಿಜಿಯವರು ಯಾವ ರೇಂಜ್ ಅಲ್ಲಿ ನನ್ನಲ್ಲಿ ಶಕ್ತಿನ ಜಾಗೃತ ಮಾಡಿದ್ರು ಅಂದ್ರೆ, ಇವತ್ತು ಇನ್ನೂ ನಾನು ಉಳಿದಿದ್ದೀನಿ ಅಂದ್ರೆ ಕಾರಣ ಅದರ ಹಿಂದೆ ಆ ಎಲ್ಲಾ ಪರಮ ಗುರುಗಳ, ಎಲ್ಲಾ ಸುಪ್ರೀಂ ಮಾಸ್ಟರ್ಸ್ನ ಆ ಪರಮ ದಿವ್ಯ ಅನುಗ್ರಹ ಮಾಸ್ಟರ್, ಅವರ ದಿವ್ಯ ಸಹಾಯ, ಅವರ ಒಂದು ದಿವ್ಯ ಕರುಣೆಯಿಂದ ಇವತ್ತು ನಾನು ಉಳ್ಕೊಂಡಿದ್ದೀನಿ ಮಾಸ್ಟರ್. ಅಂಥ ಪರೀಕ್ಷೆಗಳನ್ನ ನಾನು ಫೇಸ್ ಮಾಡ್ತಾ ಬಂದಿದ್ದು, ಅಷ್ಟು ಪರೀಕ್ಷೆಗಳನ್ನ ಫೇಸ್ ಮಾಡ್ತಾ ನನ್ನನ್ನ ನಾನು ಉಳಿಸ್ಕೊಳ್ಳೋ ಹಾಗೆ ಮಾಡಿದ್ದು ಮಾಸ್ಟರ್ ಎಲ್ಲ ಗುರುದೇವತೆಗಳು. ಆ ರೀತಿಯಾಗಿರ್ತಕ್ಕಂಥ ಪರೀಕ್ಷೆಗಳು ನನಗೆ ಸಿಕ್ಕಿದ್ರಿಂದಾನೇ ನಾನು ನಿಮ್ ಜೊತೆ ನನಗೆ ಗೊತ್ತಿರ್ತಕ್ಕಂಥ ವಿಚಾರಗಳನ್ನ ಕ್ಲಾಸಸ್ ಮಾಡ್ಬೇಕಾದ್ರೆ ಹಂಚ್ಕೊಳ್ತಾ ಇದ್ನಲ್ಲ. ನಿಮ್ಮಿಂದ ನೀವು ಹೇಳ್ತಾ ಇದ್ರೆ ಹಂಗೇನೆ ನಾವು ಕೂತ್ಕೊಂಡು ಕೇಳಿಸ್ಕೊಳ್ಳೋಂಗಾಗತ್ತೆ ಅಂತ ನೀವು ಹೇಳ್ತಾ ಇದ್ರಲ್ಲ, ಅದರ ಹಿಂದೆ ನನಗೆ ಕೊಟ್ಟಿರ್ತಕ್ಕಂಥ ಅನುಭವ ಜ್ಞಾನದ ಆ ಒಂದು ಸತ್ಯಪೂರ್ಣವಾಗಿರ್ತಕ್ಕಂಥ ವಿಚಾರಗಳು ಅವಾಗಿರೋದ್ರಿಂದಾನೇ ಅದು ಎಲ್ರಿಗೂ ಹೃದಯಕ್ಕೆ ಅಥವಾ ಆತ್ಮಕ್ಕೆ ತಟ್ಟುತ್ತೆ ಅನ್ನುವಂಥದ್ದು ನನಗೆ ಅರ್ಥ ಆಗಿತ್ತು. ಮತ್ತೆ ಈ ಒಂದು ಪ್ರೋಸೆಸ್, ಇದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಬಂದ ಮೇಲೆ ನನ್ನನ್ನ ನಾನು ಬದಲಾಯಿಸ್ಕೊಳ್ಳೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದೊಂದೇ 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 ಪೆಟಲ್ ಓಪನ್ ಆಗ್ತಾ ಬಂದಿತ್ತು ಮಾಸ್ಟರ್ಸ್. ಒಂದೊಂದೇ ಪೊರೆ ನನ್ನ ಮುಂದೆ ಬರ್ತಾ ಇದ್ದಾಗ ನನ್ನ ಪರಿಚಯ ನನಗೆ ಆಗೋದಿಕ್ಕೆ ಶುರುವಾಗಿತ್ತು. ನಿಮ್ಗೆ ಒಂದು ಸಂದರ್ಭದಲ್ಲಿ ಹೇಳಿದ್ದೆ, ನನ್ನ ಕುಟುಂಬದಲ್ಲಿ ಪ್ರಾರಂಭದಲ್ಲಿ ನನಗೂ ನನ್ನ ಪತಿಗೆ ತೀವ್ರವಾಗಿರ್ತಕ್ಕಂಥ ಮನಸ್ತಾಪಗಳು ಅನ್ನುವಂಥದ್ದು ಇರ್ತಾ ಇತ್ತು. ನಮ್ಮಿಬ್ಬರ ಮಧ್ಯೆ ಯಾವುದೇ ಸರಿಯಾದ ರೀತಿಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರ್ತಾ ಇರಲಿಲ್ಲ. ಒಂದ್ ಸ್ವಲ್ಪ ಹೊತ್ತು ಚೆನ್ನಾಗಿದ್ರೆ ಇನ್ ಸ್ವಲ್ಪ ತುಂಬಾ ಸಮಯ ನಾವು ಜಗಳ ಮಾಡುವಂಥದ್ದು ಇಂಥದ್ದೇ ಇರ್ತಾ ಇತ್ತು. ಆನಂದವಾಗಿರ್ತಕ್ಕಂಥ ಸಮಯವನ್ನ ನಾವು ಹುಡುಕಿ ನೋಡ್ಬೇಕು, ಆ ರೀತಿಯಾಗಿ ಇದ್ದಂತ ಒಂದು ಪರಿಸ್ಥಿತಿ ಮಾಸ್ಟರ್. ಸೊ ಇಂಥ ಪರಿಸ್ಥಿತಿಯಲ್ಲಿ ಇರ್ಬೇಕಾದ್ರೆ ನಾನು ನಮ್ಮ ಗೌರಿಬಿದ್ನೂರ್ಗೆ ಯಾರೇ ಬಂದ್ರು ಕೂಡ ಪಿರಮಿಡ್ ಮಾಸ್ಟರ್ಸ್, ಈ ವಿಷಯನ ನಾನು ನಿಮ್ ಜೊತೆ ಹಂಚ್ಕೊಂಡಿದ್ನ ಮಾಸ್ಟರ್? ಪ್ಲೀಸ್ ಕನ್ಫರ್ಮ್ ಮಾಡಿ. ಈ ವಿಷಯನ ನಾನು ನಿಮ್ ಜೊತೆ ಹಂಚ್ಕೊಂಡಿದ್ನ? ನನ್ನ ಕುಟುಂಬಕ್ಕೆ, ನಮ್ಮ ಅತ್ತೆ ಮಾವ, ನನ್ನ ಪತಿಗೆ ಸಂಬಂಧಪಟ್ಟ ಹಾಗೆ ನಾನು ಏನೆಲ್ಲ ಕರ್ಮಗಳನ್ನ ಮಾಡಿದ್ದೆ ಅನ್ನುವಂಥದ್ದು ಹಂಚ್ಕೊಂಡಿದ್ನ ನಿಮ್ ಜೊತೆ? ಇಲ್ಲ ಮೇಡಮ್, ಹೇಳಿ ಮೇಡಮ್. ಓಕೆ. ಸೊ ಆ ರೀತಿಯಾಗಿ ಎಸ್ ಅಂತ ಹೇಳಿದ್ದಾರೆ ತ್ರಿವೇಣಿ ಮೇಡಮ್ ಅವರು. ಓಕೆ, ಎಸ್ ಮಾಸ್ಟರ್ಸ್. ನನ್ನ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಪತಿ ಯಾಕೆ ಅವ್ರಿಗೂ ನನಗೂ ಅಂಡರ್ಸ್ಟ್ಯಾಂಡಿಂಗ್ಸ್ ಇಲ್ಲ, ಅತ್ತೆ ಮಾವ ಮೈದ್ನ ಯಾಕೆ ನನ್ನ ನೋಡಿದ್ರೆ ಹಸಿ ಖಾರ ಅರ್ಧಂಗೆ ನನ್ನನ್ನ ನೋಡ್ತಾರೆ, ಯಾಕೆ ಈ ರೀತಿಯಾಗಿರ್ತಕ್ಕಂಥದ್ದು ಅಂತಂದ್ರೆ ಹಿಂದಿನ ಜನ್ಮಗಳಲ್ಲಿ ನಾನು ಮಾಡಿರುವಂತ ಕರ್ಮಗಳು ಮಾಸ್ಟರ್. ಆ ಕರ್ಮಗಳ ಫಲವಾಗಿ ಈ ಜನ್ಮದಲ್ಲಿ ನಾನು ಇಂಥ ಒಂದು ಪರಿಸ್ಥಿತಿಯನ್ನ ಫೇಸ್ ಮಾಡ್ತಾ ಇರ್ತಕ್ಕಂಥದ್ದು ಕುಟುಂಬದಲ್ಲಿ. ಈ ಸುಮ್ನೆ ಅವರೆಲ್ಲರೂ ಅಂತ ಇದನ್ನ ಕ್ರಿಯೇಟ್ ಮಾಡಿರುವಂತದ್ದು ಅಲ್ಲ. ಮೇಲಿನ ಲೋಕಗಳಲ್ಲಿ ಅವರ ಆ ಪಾತ್ರಧಾರಿಗಳನ್ನ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ನಾನು ಇಂಥ ವಿಷಯಗಳನ್ನ ಕಲಿಬೇಕಾಗಿದೆ, ಇಂಥ ಒಂದು ಸ್ಥಿತಿಗಳನ್ನ ದಾಟಬೇಕಾಗಿದೆ, ನೀವ್ ಇಂತಿಂತ ಪಾತ್ರಗಳನ್ನ ನಿರ್ವಹಿಸಿ, ಇಂಥ ಗುಣಧರ್ಮಗಳಿಂದ ನೀವು ನನ್ನ ಜೊತೆ ನಿಮ್ಮ ಪಾತ್ರವನ್ನ ನಿರ್ವಹಿಸಿ. ನೀವು ಆ ರೀತಿಯಾಗಿ ಎಲ್ಲ ನಿಮ್ಮ ಪಾತ್ರ ನಿರ್ವಹಿಸ್ತಾ ಇರ್ಬೇಕಾದ್ರೆ, ನೀವು ನಿಮ್ಮ ಕೆಲಸನ ನೀವು ಮಾಡ್ತಾ ಇರ್ಬೇಕಾದ್ರೆ ನಾನು ಅದನ್ನ ದಾಟುವಂತ ಒಂದು ಪ್ರಯತ್ನ ಮತ್ತೆ ಅದರಿಂದ ಕಲಿಯುವಂತದನ್ನ ನಾನು ಮಾಡ್ತೀನಿ.
ಅನ್ನುವಂತ ರೀತಿಯಲ್ಲಿ ಕಾಂಟ್ರಾಕ್ಟ್ ಮಾಡ್ಕೊಂಡೇ ಬಂದಿರುವಂತದ್ದು. ಸೊ ಅದಕ್ಕೆ ತಕ್ಕ ಹಂಗೇನೆ ಪತಿನೂ ನಡ್ಕೊಳ್ತಾ ಇದ್ದಾರೆ, ಅತ್ತೆ ಮಾವ ಮೈದ್ನ ಎಲ್ಲರೂ ನಡ್ಕೊಳ್ತಾ ಇದ್ದಾರೆ. ಇದು ಈ ಒಂದು ಸತ್ಯ ನನಗೆ ಅರ್ಥ ಆದ್ಮೇಲೆ ಅಲ್ಲಿ ಗಂಡನ ಬಗ್ಗೆ ಆಗ್ಲಿ, ಅತ್ತೆ ಮಾವನ ಬಗ್ಗೆ ಆಗ್ಲಿ, ಮೈದನ ಬಗ್ಗೆ ಆಗ್ಲಿ, ಯಾರ ಬಗ್ಗೆ ಆದ್ರೂ ಕಂಪ್ಲೇಂಟ್ ಇರೋದಕ್ಕೆ ಹೇಗ್ ಸಾಧ್ಯ? ನಾನ್ ಮಾಡಿರ್ತಕ್ಕಂಥದ್ದು ಆ ಒಂದು ಪಾಪ ಕರ್ಮಗಳು ಹಿಂದಿನ ಜನ್ಮಗಳಲ್ಲಿ ಹೆಂಗಿತ್ತು ಅಂತಂದ್ರೆ ತೀವ್ರವಾಗಿರ್ತಕ್ಕಂಥದ್ದು, ತುಂಬಾ ತುಂಬಾ ಕ್ರೂಯಲ್ ಆಗಿರ್ತಕ್ಕಂಥದ್ದು. ಅತ್ತೆ ಮಾವ ಮೈದನ ಗಂಡ ಇವ್ರನ್ನೆಲ್ಲಾನು ಕೂಡ ಬಟ್ಟೆ ಒಗ್ದಂಗ್ ಒಗದಿರುವಂತದ್ದು, ಅವ್ರಿಗೆ ನಾನಾ ರೀತಿಯಲ್ಲಿ ಚಿತ್ರಹಿಂಸೆಗಳನ್ನ ಕೊಟ್ಟಿರ್ತಕ್ಕಂಥದ್ದು, ಅವರ ವಂಶ ಪ್ರತಿಷ್ಠೆಯನ್ನ ಮಣ್ಣುಪಾಲ್ ಮಾಡಿರ್ತಕ್ಕಂಥದ್ದು. ಒಂದ ಎರಡ ಎಷ್ಟು ರೀತಿಯಲ್ಲಿ ಅವ್ರನ್ನೆಲ್ಲಾರನು ಕಣ್ಣೀರ್ ಹಾಕಿಸ್ಬೋದು, ಅವ್ರನ್ನ ಉಸೂರ್ ಅನ್ಸ್ಬೋದು ಅನ್ಸಿದೀನಿ ಮಾಸ್ಟರ್ಸ್. ಬರೀ ಅವ್ರಷ್ಟೇನಾ? ಅಷ್ಟೇ ಅಲ್ಲ ಮಾಸ್ಟರ್ಸ್, ಸಮಾಜದಲ್ಲಿ ಇರ್ತಕ್ಕಂಥವ್ರನ್ನು ಕೂಡ, ಅಕ್ಕಪಕ್ಕದವ್ರನ್ನು ಕೂಡ, ಆ ಬೀದಿಯಲ್ಲಿ ಇದ್ದಂಥವ್ರನ್ನು ಕೂಡ ನಾನು ಉಸೂರ್ ಅಂತ ಅನ್ಸಿರೋದು ಮಾಸ್ಟರ್. ಹಿಡಿ ಶಾಪಗಳು ಹಾಕಿದ್ದಾರೆ ನನಗೆ ಎಲ್ಲಾರು. ಇಂಥ ಕೃತ್ಯಗಳನ್ನ ಮಾಡಿರುವಂತದ್ದು. ಆ ಒಂದು ಜನ್ಮದಲ್ಲಿ ನಮ್ಮ ತಂದೆ ತಾಯಿಗೆ ನಾನು ಒಬ್ಳೆ ಮಗಳಾಗಿದ್ದು, ಬ್ರಾಹ್ಮಣ ಕುಟುಂಬದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ವಾತಾವರಣದಲ್ಲಿ ನಾನು ಜನ್ಮವನ್ನ ಪಡ್ಕೊಂಡಿದ್ದು. ಅಲ್ಲಿ ನಮ್ಮ ತಂದೆಯವರು ಆ ಜನ್ಮದಲ್ಲಿ ನನ್ನ ಒಂದು ದೇವಸ್ಥಾನದಲ್ಲಿ ಅರ್ಚಕರಾಗಿ ಕೆಲಸ ಮಾಡ್ತಾ ವೇದಗಳನ್ನ ಮಕ್ಕಳಿಗೆ ಹೇಳ್ಕೊಡುವಂತ ಒಂದು ಕೆಲಸವನ್ನ ಅವ್ರು ಮಾಡ್ತಾ ಇದ್ರು. ಆ ಸಮಯದಲ್ಲಿ ನಾನು ಆ ಮಕ್ಕಳಿಗೆ ವೇದಗಳನ್ನ ಹೇಳ್ಕೊಡುವಂತ ಕೆಲಸವನ್ನ ನಮ್ಮ ತಂದೆ ಮಾಡ್ತಾ ಇದ್ರೆ, ನಮ್ ತಂದೆ ಇಲ್ದೇ ಇರ್ತಕ್ಕಂತ ಸಮಯದಲ್ಲಿ ಅವರೆಲ್ಲರೂ ಹೋಗ್ಬೇಕಾಗಿದ್ದಾಗ ನನಗೆ ನೀನ್ ಹೇಳ್ಕೊಡಮ್ಮ ಅಂತ ಹೇಳ್ತಾರೆ. ಯಾಕಂದ್ರೆ ನಾನು ಚೆನ್ನಾಗ್ ಅದೆಲ್ಲ ಕಲ್ತಿದ್ದಿದ್ರಿಂದ ಆ ಸಮಯದಲ್ಲಿ ಆ ಮಕ್ಕಳಿಗೆ ಕಲ್ಸುವಂತ ನೆಪದಲ್ಲಿ ಮಕ್ಕಳಿಗೆ ಹಿಂಸೆ ಕೊಡ್ತಾ ಇದ್ದೆ ಮಾಸ್ಟರ್. ಅವ್ರಿಗೆ ತುಂಬಾ ಟಾರ್ಚರ್ ಅನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದೀನಿ. ಅದ್ರ ಜೊತೆಗೆ ನಾನು ಈ ಲಲಿತ ಕಲೆಗಳಲ್ಲಿ ನೃತ್ಯ, ಸಂಗೀತ ಇದರಲ್ಲಿ ತುಂಬಾ ಪ್ರಾವೀಣ್ಯತೆಯನ್ನ ಪಡ್ಕೊಂಡಿದ್ದು ಆ ಜನ್ಮದಲ್ಲಿ. ಅವುಗಳನ್ನ ಪಡ್ಕೊಂಡು ನಾನು ಸ್ಟೇಜ್ ಕಾರ್ಯಕ್ರಮಗಳನ್ನ ನಾನಲ್ಲಿ ಅಂದ್ರೆ ತುಂಬಾ ಪುರಾತನ ಹಿಂದಿನ ಕಾಲ ಮಾಸ್ಟರ್ಸ್ ಅದು. ಅಲ್ಲಿ ಯಾವುದೋ ಒಂದು ದೇವಸ್ಥಾನದ ಮಂಟಪದಲ್ಲಿ ನಾನು ಕಾರ್ಯಕ್ರಮಗಳನ್ನ ನಾನು ಕೊಡ್ತಾ ಇದ್ದಿದ್ದು. ನಾನು ತುಂಬಾ ಸೌಂದರ್ಯದಿಂದ ನಾನು ಇದ್ದಿದ್ದು ಮಾಸ್ಟರ್ಸ್. ನನ್ನ ರೂಪ ನಾನು ನೋಡ್ಕೊಂಡಾಗ ನನ್ನ ಬಗ್ಗೆ ನನಗೆ ಖುಷಿ ಆಯ್ತು ಮಾಸ್ಟರ್ಸ್, ಎಷ್ಟು ಸುಂದರವಾಗಿದ್ದೀನಿ ನಾನು ಅಂತ. ಆ ರೀತಿಯಾಗಿರ್ತಕ್ಕಂಥ ನಾನು ದಾರಿ ತಪ್ಪಿ ನಡೆಯುವಂಥದ್ದು, ತಂದೆ ತಾಯಿಗೆ ಕೆಟ್ಟ ಹೆಸರು ಬರುವಂಥದ್ದು, ಅಂತ ಪರಿಸ್ಥಿತಿಯಲ್ಲಿ ಮತ್ತೆ ನಾನು ಮದ್ವೆ ಮಾಡ್ಕೊಡುವಂಥದ್ದು, ಅಲ್ಲಿ ಹೋದ ಮನೆಯಲ್ಲಿ ಅತ್ತೆ ಮಾವ ಗಂಡನ್ಗೂ ಕೂಡ ಲೆಕ್ಕ ಇಲ್ದಂಗೆ ಅವ್ರಿಗೆಲ್ಲರಿಗೂ ಅವಮರ್ಯಾದೆಯಿಂದ ನಡ್ಕೊಳ್ಳುವಂಥದ್ದು, ಅಲ್ಲೂ ಮತ್ತೆ ತಪ್ಪುಗಳನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಹಿಂಗೆ ಎರಡ ಮಾಸ್ಟರ್ಸ್ ನಾನು ಮಾಡಿರುವಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಕುಕೃತ್ಯಗಳನ್ನ ಮಾಡಿ ತುಂಬಾ ಪಾಪದ ಮೂಟೆಯನ್ನ ಹೊತ್ಕೊಂಡಿರ್ತಕ್ಕಂಥದ್ದು. ಆ ಒಂದು ರೀತಿಯಲ್ಲಿ ಆ ಜನ್ಮದಲ್ಲಿ ಅಷ್ಟು ಪಾಪಗಳನ್ನ ಹೊತ್ಕೊಂಡಿದ್ರು ಅಲ್ಲಿ ಕೊನೆಗಾಲದಲ್ಲಿ ಏನ್ ತಂದೆ ತಾಯಿ ಕಡೆಯಿಂದ ಬಂದಿರೋಂತ ಆಸ್ತಿ ಇದೆ, ನಾನೇ ಒಂದು ನೃತ್ಯ ಕಾರ್ಯಕ್ರಮಗಳನ್ನೆಲ್ಲ ಮಾಡಿ ಸಂಪಾದನೆ ಮಾಡಿರ್ತಕ್ಕಂಥ ಹಣ, ಬೆಳ್ಳಿ ಬಂಗಾರ, ಒಡವೆ, ವಸ್ತ್ರ ಎಲ್ಲ ತುಂಬಾ ಇದೆ. ಅಷ್ಟೆಲ್ಲ ಇದ್ರೂನು ವಯಸ್ಸಾಗ್ತಾ ಆಗ್ತಾ ಆಗ್ತಾ ನನ್ನ ಶಕ್ತಿ ಕಡಿಮೆ ಆಯ್ತು, ಆರೋಗ್ಯ ಕಡಿಮೆ ಆಗೋಯ್ತು, ನನ್ನ ಜೊತೆಯಲ್ಲಿ ಯಾರು ಇಲ್ದೇ ಇರೋಂಗ ಆಗೋಯ್ತು. ಎಲ್ಲರೂ ನನ್ನನ್ನ ಒಂಟಿಯಾಗಿ ಮಾಡ್ಬಿಟ್ರು, ಯಾರು ನನ್ನ ಜೊತೆ ಇರ್ತಾ ಇರ್ಲಿಲ್ಲ. ಆ ಒಂದು ಸ್ಥಿತಿಯಲ್ಲಿ ನನ್ಗೆ ಅಷ್ಟು ದುಡ್ಡು ಕಾಸು ಬೆಳ್ಳಿ ಬಂಗಾರ ಇದ್ರು ಒಂದು ಗುಟುಕು ನೀರ್ ಕೂಡ ನನಗೆ ಕೊಡುವಂತವ್ರು ಇಲ್ಲ, ಒಂದು ತುತ್ತು ಅನ್ನ ಬೇಯಿಸಾಕುವಂತವ್ರು ನನಗೆ ಇಲ್ಲ ಅನ್ನುವಂತ ಪರಿಸ್ಥಿತಿ ನನಗೆ ಅಲ್ಲಿ ಇದ್ದಾಗ ಆಗ ರಿಯಲೈಸೇಷನ್ ಅನ್ನುವಂಥದ್ದು ನನಗೆ ಪ್ರಾರಂಭ ಆಗಿರುವಂತದ್ದು ಆ ಜನ್ಮದಲ್ಲಿ. ಅಂತ ಒಂದು ರಿಯಲೈಸೇಷನ್ ಬಂದ ಮೇಲೆ ಆಗ ನಾನ್ ಮಾಡಿರುವಂತ ಪಾಪಗಳಿಗೆ ಪ್ರಾಯಶ್ಚಿತ್ತ ಅನ್ನುವಂಥದ್ದು ಪ್ರಾರಂಭ ಆಗಿ, ಪಶ್ಚಾತ್ತಾಪ ಪ್ರಾಯಶ್ಚಿತ್ತ ಅಂತ ನನ್ನ ಹತ್ರ ಇದ್ದಂತ ಬೆಳ್ಳಿ ಬಂಗಾರ ಎಲ್ಲಾನು ಕೂಡ ದೇವಸ್ಥಾನಗಳಿಗೆ, ಗುರುಕುಲಗಳಿಗೆ, ಅನಾಥರಿಗೆ, ಬಡಬಗ್ಗರಿಗೆ ಎಲ್ಲರಿಗೂ ಕೂಡ ದಾನ ಮಾಡ್ತಾ ಬಂದಿದ್ದೀನಿ ಮಾಸ್ಟರ್. ಆ ರೀತಿಯಾಗಿ ಎಲ್ಲವನ್ನು ದಾನ ಮಾಡ್ತಾ ಇರ್ಬೇಕಾದ್ರೆ ಸಮಾಜದಲ್ಲಿ ಅವಶ್ಯಕತೆ ಇರೋರ್ಗೆ ಎಲ್ಲರಿಗೂ ಏನೇನ್ ವ್ಯವಸ್ಥೆಗಳು ಬೇಕು ಆ ಐಶ್ವರ್ಯದಿಂದ ನಾನು ಎಲ್ಲವನ್ನು ಮಾಡ್ತಾ ಇದ್ದಾಗ ಯಾರ್ಯಾರು ಸಮಾಜದಲ್ಲಿ ನನ್ನನ್ನ ಹಿಡಿ ಶಾಪ ಹಾಕ್ತಾ ಇದ್ರು ಅವರೇನೆ ಮತ್ತೆ ನನ್ನನ್ನ ಹೊಗಳೋದಿಕ್ಕೆ ಶುರು ಮಾಡಿದ್ರು. ಅವರು ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅಂತ ಹೇಳೋದಿಕ್ಕೆ ಶುರು ಮಾಡಿದ್ರು. ಅಲ್ಲಿ ಒಂದಷ್ಟು ಪಾಪಗಳು ಪ್ರಕ್ಷಾಳನೆ ಆಗೋಯ್ತು. ಆದ್ರೆ ಇನ್ನೊಂದಷ್ಟು ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ಪಾಪ ಕರ್ಮಗಳು ನನ್ನ ಅಕೌಂಟ್ ಅಲ್ಲಿ ಇದ್ದಾಗ್ಲೇನೆ ನಾನು ಆ ಜನ್ಮದಲ್ಲಿ ಶರೀರವನ್ನ ಬಿಟ್ಬಿಟ್ಟಿದೀನಿ. ಆ ಒಂದು ಸ್ವಲ್ಪ ಬ್ಯಾಲೆನ್ಸ್ ಇರ್ಬೇಕಾದ್ರೆ ಇನ್ನೇನಿತ್ತು ಅದನ್ನ ಈ ಜನ್ಮಕ್ಕೆ ನಾನು ತಗೊಂಡ್ ಬಂದಿದ್ದೀನಿ. ಅದ್ರ ಜೊತೆಗೆ ಆನ್ಸಿಸ್ಟ್ರಲ್ ಪ್ಯಾಟ್ರನ್ ಪೂರ್ವಿಕರ ಒಂದು ಕರ್ಮಗಳನ್ನು ಕೂಡ ಹೊತ್ಕೊಂಡ್ ಬಂದಿದ್ದೀನಿ. ಈ ತರ ಇನ್ನು ಅನೇಕ ಜನ್ಮಗಳದ್ದು ಕ್ಯಾರಿಯನ್ ಆಗಿ ಬಂದಿರ್ತಕ್ಕಂಥದ್ದು ಅನ್ನೋದು ನನಗೆ ಅರ್ಥ ಆಗಿದ್ದು ಮಾಸ್ಟರ್. ಅದರ ಪರಿಣಾಮವಾಗಿ ಈ ಜನ್ಮದಲ್ಲಿ ಇಷ್ಟೆಲ್ಲ ಪರೀಕ್ಷೆಗಳನ್ನ ನಾನು ಫೇಸ್ ಮಾಡಿರುವಂತದ್ದು ಈಗಲೂ ಕೂಡ ಬರ್ತಾ ಇದೆ ಮಾಸ್ಟರ್ಸ್. ಇವಾಗ ಇನ್ನೊಂದು ಫೇಸ್ ಅಲ್ಲಿ ಸ್ಟಾರ್ಟ್ ಆಗಿದೆ.
ಕುಟುಂಬದ ಪರವಾಗಿ. ಯಾವ್ದು ಏನ್ ಸ್ಟಾರ್ಟ್ ಆದ್ರೆ ಏನು, ಯಾವ್ದು ಏನ್ ಬಂದ್ರೆ ಏನು, ಕ್ಲಾರಿಟಿ ಇದ್ದಾಗ, ಸತ್ಯದಲ್ಲಿ ಇದ್ದಾಗ ಯಾವ್ದೇನು ಮಾಡಕ್ಕಾಗೋದಿಲ್ಲ. ಏನಾಗತ್ತೆ ಅಂತ ಸಾಕ್ಷಿ ಭಾವದಿಂದ ನೋಡ್ತಾ ಹೋಗೋದು. ಕೆಲವು ಬದಲಾಯಿಸಕ್ಕೆ ಅವಕಾಶ ಇರುವಂತದನ್ನ ಬದಲಾಯಿಸೋದು, ಕೆಲವು ಬದಲಾಯಿಸುವಂತ ಕೆಲಸ ಮಾಡಬಾರ್ದು, ಬಂದಿರೋದನ್ನ ಸ್ವೀಕಾರ ಮಾಡ್ಬೇಕು ಅನ್ನುವಂಥದ್ದು ಕೂಡ ಕೆಲವು ವಿಚಾರಗಳಿದೆ. ಅದ್ರ ಪ್ರಕಾರ ಏನ್ ಬರುತ್ತೋ ಅದನ್ನ ಸ್ವೀಕಾರ ಮಾಡೋದು. ಪ್ರಸ್ತುತ ಆ ರೀತಿಯಾಗಿ ಇದೆ ಮಾಸ್ಟರ್ ನನ್ನ ಕುಟುಂಬದ ಒಂದು ಪರಿಸ್ಥಿತಿ. ಸಾಕ್ಷಿ ಭಾವದಿಂದ ಹೋಗುವಂಥದ್ದು. ಇಷ್ಟೆಲ್ಲ ಮಾತಾಡ್ತಾ ಇದೀನಲ್ಲ, ಇಷ್ಟೆಲ್ಲ ಇದ್ರೂ ಕೂಡ ಕುಟುಂಬದಲ್ಲಿ ಇದ್ದಾಗ ಎಷ್ಟು ಸ್ಟ್ರೆಸ್ ಫೀಲ್ ಆಗ್ತೀವಿ ಅಂದ್ರೆ ಫ್ಲಕ್ಚುಯೇಟ್ ಆಗ್ಬಿಡುತ್ತೆ ಮಾಸ್ಟರ್. ಇಷ್ಟು ಸದೃಢವಾಗಿ, ಇಷ್ಟು ಕಾನ್ಫಿಡೆನ್ಸ್ ಇಂದ ಇದ್ರು, ಇಷ್ಟು ಕ್ಲಾರಿಟಿಯಿಂದ ಇದ್ರು, ಸಡನ್ ಆಗಿ ಭಾವೋದ್ವೇಗಗಳಿಗೆ ಒಳಗಾಗುವಂಥದ್ದು ಕೂಡ ನಡೀತಾ ಇದೆ. ಬಹಳಷ್ಟು ಸಂದರ್ಭಗಳಲ್ಲಿ ಈಗಲೂ ಕೂಡ ಅದು ನನ್ನ ಜೀವನದಲ್ಲಿ ನಡೀತಾ ಇದೆ. ಆದ್ರೆ ಅದನ್ನೆಲ್ಲ ದಾಟುವಂತ ಪ್ರಯತ್ನ ನಿರಂತರವಾಗಿ ಮಾಡ್ತಾನೆ ಬರ್ತಾ ಇದ್ದೀನಿ ಮಾಸ್ಟರ್. ಎಲ್ಲೂ ಕೂಡ ತಗ್ಗೆದೆಲೆ ಅನ್ನೋ ರೀತಿಯಲ್ಲೇ ಹೋಗ್ಬೇಕಾಗಿದೆ ಮಾಸ್ಟರ್ಸ್ ನಮ್ಮೆಲ್ಲರ ಪ್ರಯಾಣ. ನಾವು ಒಂದು ಚೂರು ಡೀಲ ಬಿದ್ದಿದೀವಿ, ಆಗಲ್ಲ ಇದಿಷ್ಟೇ ಅಂತ ಹತಾಶೆಗೆ ಒಳಗಾಗಿದೀವಿ ಅಂದ್ರೆ ಅಲ್ಲಿ ಸ್ಟಾಪ್ ಆಗ್ಬಿಡುತ್ತೆ ಮಾಸ್ಟರ್ಸ್ ನಮ್ದು ಪ್ರೋಗ್ರೆಸ್. ಇಲ್ಲ, ಅದೇನ್ ಬರುತ್ತೋ ಬರ್ಲಿ, ಅದೇನಾಗುತ್ತೋ ಆಗ್ಲಿ ಅಷ್ಟೇ. ಆ ರೀತಿಯಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ನಾವು ಮುಂದೆ ಸಾಗ್ತಾ ಇದ್ದಾಗ ಯಾವುದೇನು ಬರುತ್ತೆ ಅದನ್ನ ಸ್ವೀಕಾರ ಮಾಡುವಂತ ದಮ್ಮು, ತಾಕತ್ತು ನಮ್ಮಲ್ಲಿ ಇರುತ್ತೆ ಮಾಸ್ಟರ್ಸ್. ಹ್ಯಾಪಿ ಆಗಿರ್ತೀವಿ, ಅದು ನಮ್ಮ ಮೇಲೆ ಯಾವುದೇ ಪ್ರಭಾವ ಬೀರೋದಿಲ್ಲ ಮಾಸ್ಟರ್. ಈ ರೀತಿಯಾಗಿರ್ತಕ್ಕಂಥ ಸೊ ಇಂತಹ ಹಲವಾರು ಅನುಭವಗಳು ನನಗೆ ಸಿಕ್ಕಿರ್ತಕ್ಕಂಥದ್ದು ಮಾಸ್ಟರ್. ಸೊ ಸಮಯ ಆಗಿದೆ. ಇನ್ನ ಉಳಿದಿರ್ತಕ್ಕಂಥ ವಿಚಾರಗಳನ್ನ ನಾಳೆ ದಿನ ನಿಮ್ ಜೊತೆ ಹಂಚ್ಕೊಳ್ಳುವಂತ ಪ್ರಯತ್ನ ಮಾಡ್ತೀನಿ ಮಾಸ್ಟರ್. ಸೊ ಇದುವರೆಗೂ ಈ ಒಂದು ವೇದಿಕೆಯಲ್ಲಿ ಇಷ್ಟೆಲ್ಲ ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಳ್ಳೋದಕ್ಕೆ ಅವಕಾಶ ಆಗಿದೆ. ಈ ಅವಕಾಶವನ್ನು ಕೊಟ್ಟಂತ ಈ ಒಂದು ವೇದಿಕೆಗೆ ನಾನು ಆತ್ಮಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು ಮತ್ತೆ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀನಿ ಮಾಸ್ಟರ್. ಥ್ಯಾಂಕ್ ಯು ವೆರಿ ಮಚ್.